ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಎಲ್ಲರಿಗೂ ನಮಸ್ಕಾರ. ಹೊಂಗೆಮರದಡಿ ಪಾಡ್ಕಾಸ್ಟ್ನ ಹೊಸ ಸೀಸನ್ನ ಮೊದಲನೇ ಎಪಿಸೋಡ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಎಪಿಸೋಡ್ನ ನಾವು ಡಿಸೆಂಬರ್ನಲ್ಲಿ ರೆಕಾರ್ಡ್ ಮಾಡಿದ್ವಿ. ಕಾರಣಾಂತರಗಳಿಂದ ಪ್ರಸಾರ ಮಾಡೋದು ತಡವಾಯಿತು, ಅದಕ್ಕೆ ಕ್ಷಮೆ ಇರಲಿ. 2022 ಹೊಸ ವರ್ಷಕ್ಕೆ ಬರಬೇಕಾಗಿದ್ದ ಈ ಎಪಿಸೋಡ್ ಶುಭಕೃತು ಸಂವತ್ಸರದ ಈ ಹೊಸ ವರ್ಷದಲ್ಲಿ ಬರ್ತಿದೆ. ಸೀಸನ್ 1ನ ಯಶಸ್ವಿಗೊಳಿಸಿದ ಶ್ರೋತೃಗಳಾದ ನೀವು ಸೀಸನ್ 2 ಅನ್ನು ಅಷ್ಟೇ ಯಶಸ್ವಿಗೊಳಿಸುತ್ತೀರಿ ಎಂದು ನಾವು ನಂಬಿದ್ದೇವೆ. ನಮ್ಮ ಹೊಂಗೆಮರದಡಿ ಪಾಡ್ಕಾಸ್ಟ್ನ ನೀವು ಸ್ಪಾಟಿಫೈ, ಗಾನಾ, ಜಿಯೋ ಸಾವನ್, ಐಟ್ಯೂನ್ಸ್, ಗೂಗಲ್ ಪಾಡ್ಕಾಸ್ಟ್ ಹಾಗೂ ಯೂಟ್ಯೂಬ್ನಲ್ಲಿ ಕೇಳಬಹುದು. ಇಂದು ನಾವು ಒಂದು ಸ್ಟಾರ್ಟಪ್ಪಿನ ಕತೆ ಕೇಳೋಣ. ಒಂದು ಸ್ಟಾರ್ಟಪ್ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ವಹಿಸಬೇಕು, ಎಷ್ಟು ಪ್ಲಾನಿಂಗ್ ಇರುತ್ತೆ, ಯಾವ ಥರ ಸ್ಟ್ರಾಟಜೀಸ್ ಇರುತ್ತೆ, ಇವೆಲ್ಲವನ್ನು ಕೇಳೋಣ ಇವತ್ತಿನ ಹೊಸ ಎಪಿಸೋಡ್ನಲ್ಲಿ. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಎಪಿಸೋಡ್ ಆಫ್ ಹೊಂಗೆಮರದಡಿ ಪಾಡ್ಕಾಸ್ಟ್ ವಿತ್ ನಂದನ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ನಂದನ್ ಅವರಿದ್ದಾರೆ. 2015ರಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಇವರು ಹೈಮೈಂಡ್ ಸಂಸ್ಥೆಯಲ್ಲಿ 4 ವರ್ಷಗಳ ಕಾಲ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ನಂತರ ಸ್ವಂತವಾಗಿ xGrow ಎಂಬ ಸ್ಟಾರ್ಟಪ್ ಅನ್ನು ಶುರು ಮಾಡಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿದ್ದಾರೆ. ನಮಸ್ಕಾರ ನಂದನ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸುಭಾಷ್. ತುಂಬಾ ದೊಡ್ಡದಾಗೆ ಹೇಳಿದ್ದೀರಾ ಎಕ್ಸ್ಪ್ಲನೇಷನ್, ಬಟ್ ಐ ಥಿಂಕ್ ಐ ನೋ ಯು ಫಾರ್ ತುಂಬಾ ದಿನದಿಂದ ಗೊತ್ತು, ಅಂಡ್ ದಿಸ್ ಯುವರ್ ಲಾಂಗ್ ಟರ್ಮ್ ಡ್ರೀಮ್ ಅಂಡ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ತುಂಬಾ ಖುಷಿ ಆಗತ್ತೆ ಈ ಪಾಡ್ಕಾಸ್ಟ್ ಬರೋಕೆ. ಸ್ಪೆಷಲಿ ಅದು ಸೆಕೆಂಡ್ ಸೀಸನ್ ಅಂತ ಬೇರೆ ಬಂದಿದೆ ಅಂದ್ರೆ ಪುಟ್ಸ್ ಇನ್ ಅ ಲಾಟ್ ಆಫ್ ಪ್ರೆಷರ್ ನನ್ನ ಮೇಲೂ. ಬಟ್ ಫಸ್ಟ್ ಎಪಿಸೋಡ್, ವರ್ಷದ್ದು ಬಿಗಿನಿಂಗ್, ರಿಯಲಿ ಗುಡ್ ಸ್ಲಾಟ್ ಫಾರ್ ಮೀ ಆಲ್ಸೋ. ಸೊ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ಕೆ. ಎಲ್ಲ ಪ್ರೇಕ್ಷಕರಿಗೂ ಒಂದಂದ್ರೆ ಸುಭಾಷ್ ನಂಗೆ ಬಹಳ ವರ್ಷದಿಂದ ಗೊತ್ತು. ಪ್ರತಿ ಸತಿ ಮಾತಾಡಿದಾಗ್ಲೂ ಈ ತರದೊಂದು ಸ್ಟಾರ್ಟ್ ಮಾಡ್ಬೇಕು, ಒಂದು ಈ ಪರ್ಟಿಕ್ಯುಲರ್ ಟಾಪಿಕ್ ಸುತ್ತಮುತ್ತ ಆಕ್ಚುಲಿ ನಾನೇ ಅವ್ರಿಗೆ ಕೇಳೋದು ಒಳ್ಳೇದು, ಯಾಕಂದ್ರೆ ದಿಸ್ ಇಸ್ ಲಾಂಗ್ ಟರ್ಮ್ ಡ್ರೀಮ್ ಅಂಡ್ ಇದನ್ನ ಇಫ್ ಯು ಮೇಡ್ ಇಟ್ ಕಮ್ ಟ್ರೂ, ದಟ್ಸ್ ರಿಯಲಿ ಗುಡ್ ಥಿಂಗ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಥ್ಯಾಂಕ್ಸ್ ಅಲಾಟ್ ನಂದನ್. ನಂದನ್ ಅವ್ರ ಜೊತೆ ನನಗೆ ತುಂಬಾ ಆತ್ಮೀಯ ಒಡನಾಟ ಇದೆ. ಅಂಡ್ ಬಹಳಷ್ಟು ಬಾರಿ ನಾನು ಹೈಮೈಂಡ್ಸ್ ಅಲ್ಲಿ ಇದ್ದಾಗ ಅವ್ರು ನನಗೆ ಮೆಂಟರಿಂಗ್ ಕೂಡ ಮಾಡಿದ್ದಾರೆ. ವೆಲ್ಕಮ್ ಟು ದ ಶೋ ಅಗೇನ್. ಶ್ರೋತೃಗಳಿಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳಬೇಕು. ಏನಂದರೆ, ಈ ಹೊಸ ಸೀಸನನ್ನು ಶುರು ಮಾಡಬೇಕಾದ್ರೆ ನಾನು ಗೆಸ್ಟ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಫಸ್ಟ್ ಹೆಸರು ನನಗೆ ನಂದನ್ನೇ ಹೊಳಿತು, ಯಾಕೆಂದರೆ ಲಾಸ್ಟ್ ಸೀಸನ್ನೇ ಅವ್ರು ಬರಬೇಕಿತ್ತು. ಫೌಂಡರ್ ಟೇಲ್ಸ್ ಅಂತ ಒಂದು ಸೀರೀಸ್ ಮಾಡ್ತಿದ್ದೆ, ಅದರಲ್ಲಿ ಎಲ್ಲ ಫೌಂಡರ್ಸನ್ನು ಕರಿಬೇಕು ಅಂತ ಇದ್ದೆ ಹೊಂಗೆಮರದಡಿ ಪಾಡ್ಕಾಸ್ಟ್ ಒಳಗೇನೆ. ಸೊ ಅದರಲ್ಲಿ ನಂದನ್ ಅವ್ರು ಕೂಡ ಒಬ್ಬರಿದ್ದರು. ಆ್ಯಂಡ್ ನಂದನ್ನಿಗೆ ಕೇಳಿದಾಗ ಯಾವ ಟಾಪಿಕ್ ಇಡೋಣ ಈ ಎಪಿಸೋಡಿಗೆ ಅಂತ ಕೇಳಿದಾಗ ಒಂದು ಸ್ಟಾರ್ಟಪ್ಪಿನ ಕತೆ ಅಂತ ಹೇಳಿದ್ರು. ಆ ಹೆಸರು ಕೇಳಿದ್ರೇನೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂಡ್ ನಂದನ್, ಇಫ್ ಯು ಕ್ಯಾನ್ ಎಲಾಬ್ರೇಟ್ ಮೋರ್, ಯಾಕೆ ಆ ಟೈಟಲ್ ಇಡಬೇಕು ಅಂತ ಅನ್ನಿಸ್ತು? ಥ್ಯಾಂಕ್ ಯು. ಖಂಡಿತವಾಗ್ಲೂ ಸುಭಾಷ್. ಮೊದಲನೇದಾಗೆ ಏನಕ್ಕೆ ಅಂದ್ರೆ, ಇವಾಗ ತುಂಬಾ ಜನ ನೋಡ್ತಾ ಬಂದಿದ್ದೀನಿ. ಅಫ್ಕೋರ್ಸ್ ನಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಥವಾ ಏನೇ ಆಗ್ಲಿ, ಇಟ್ಸ್ ನಾಟ್ ಅ ಲಾಟ್, ಬಟ್ ಎಲ್ಲೋ ಒಂದು ಐ ಸ್ಟಿಲ್ ಫೀಲ್ ಐ ಮೇಡ್ ಸಮ್ ಪ್ರೋಗ್ರೆಸ್. ಸೊ ಅದಾಗಿ ಎಷ್ಟೊಂದು ಜನ ಹತ್ರ ಮಾತಾಡ್ತಿರುವಾಗ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಇದೆ, ಲೈಕ್ ಸ್ಟಾರ್ಟ್ಅಪ್ ಆಗ್ಲಿ ಅಥವಾ ಹೇಗೆ ಜರ್ನಿನ ತಗೊಳ್ಬಹುದಾಗ್ಲಿ. ಯಾಕಂದ್ರೆ ತುಂಬಾ ಜನ ಇಮಿಡಿಯೇಟ್ ಫಸ್ಟ್ ಥಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ಮಾಡೋದು ಅಪ್ಡೇಟ್ ಮಾಡ್ಬಿಡ್ತಾರೆ, ಲೈಕ್ CEO, ವರ್ಕಿಂಗ್ ಫಾರ್ ಮೈ ಸೆಲ್ಫ್, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಲಿಂಕ್ಡ್ಇನ್ ಅಲ್ಲಿ ಹಾಕ್ತಾರೆ. ಬಟ್ ದ ಕೋರ್ ಆಫ್ ದ ಎಂಟೈರ್ ಥಿಂಗ್, ಬಿಸ್ನೆಸ್ ನಡಿಬೇಕಾಗಿರೋದಕ್ಕೆ ಏನೇನ್ ಬೇಕಾಗತ್ತೋ ಅದು ಪ್ರೈಮರಿಲಿ ಮಿಸ್ಸಿಂಗ್ ಆಗುತ್ತೆ. ಸೊ ಜನಗಳಿಗೆ ಒಂದು ಆಸ್ ಮಚ್ ಆಸ್ ಮೈ ಕೆಪಬಿಲಿಟಿ ಗೋಸ್, ನನ್ನ ಪ್ರಕಾರ ಅದನ್ನ ಅವ್ರಿಗೆಲ್ಲ ತಿಳಿಸ್ಕೊಡ್ಬೇಕು. ಸೊ ಅವ್ರಿಗೆ ತಿಳಿಸಿ ಅವ್ರಿಗೆ ಅದೇನಾದ್ರು ಸ್ವಲ್ಪ ಆದ್ರೂ ಹೆಲ್ಪ್ ಆದ್ರೆ ಇಟ್ ರಿಯಲಿ ಮೀನ್ ಅ ಲಾಟ್ ಟು ಮೀ. ಯಾಕಂದ್ರೆ ನನಗೆ ಅಟ್ ದ ಎಂಡ್ ಆಫ್ ಇಟ್, someone who is starting up, I am really proud to be associated to them in any which ways possible. ಸೊ ಅದಕ್ಕಾಗಿ ಒಂದು ಸ್ಟಾರ್ಟ್ಅಪಿನ ಕಥೆಯಲ್ಲಿ ನಾನು ಏನು ಟ್ರೈ ಮಾಡ್ತಿದ್ದೀನಿ ಕನ್ವೆ ಮಾಡಕ್ಕೆ ಅಂದ್ರೆ, ವಾಟ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ಜನಗಳು ಸಾಧಾರಣವಾಗಿ ತಪ್ಪು ಹೋಗ್ತಾರೆ, ಹೇಗೆ ಕೆಲವು ಸತಿ ದೇ ಗಿವ್ ಅ ಬ್ಲೈಂಡ್ ಐ ಟು ದ ಎಂಟೈರ್ ಪ್ರಾಬ್ಲಮ್. ಲೈಕ್ ಎಲ್ಲಿ ಏನಾದ್ರು ಒಂದು ಚಿಕ್ಕದಿರ್ಬೋದು ಸಮಸ್ಯೆ, ಅದು ಚಿಕ್ಕದು ಅನ್ಕೊಂಡು ಬಿಟ್ಟು ಹೋಗ್ಬಿಡ್ಬೋದು, ಬಟ್ ಇನ್ ರಿಯಾಲಿಟಿ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸ್ಕೇಲ್ ಆದ್ಮೇಲೆ. ಸೊ ಅದ್ರಲ್ಲಿ ನನ್ಗೆ ಎಷ್ಟು ಅರ್ಥ ಆಗಿದೆಯೋ ನಂದು ಎಂಟೈರ್ ಸ್ಟಾರ್ಟ್ಅಪ್ ಕರಿಯರ್ ಅಲ್ಲಿ, I think I wanted to give the viewers through this particular podcast. Wonderful. That's a very noble thought though. And ನಿಮಗೆ ಹಾಗಾದ್ರೆ ಸ್ಟಾರ್ಟ್ಅಪ್ ಅಂದ್ರೆ ಏನು? ವಾಟ್ ಈಸ್ ಅ ಸ್ಟಾರ್ಟ್ಅಪ್ ಅಕಾರ್ಡಿಂಗ್ ಟು ಯು?
Pretty broad actually. Startup can be anywhere. Like it's just a formation of couple of new ideas, ಹೊಸ ಯೋಚನೆ ಇದ್ರೆ ಅಂಡ್ ಹೊಸದಾಗಿ ಏನಾದ್ರು ಮಾಡಕ್ಕೆ ಗೊತ್ತಿದ್ರೆ, ಲೈಕ್ ನ್ಯೂ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಅನ್ಬೋದು, ಅಥವಾ ಇರೋದನ್ನೇ ಆಲ್ರೆಡಿ ಏನಾದ್ರು ಒಂದು ನಡೀತಾ ಇದೆ ಅದನ್ನ ಬೆಟರ್ ಬಿಸ್ನೆಸ್ ಮಾಡೆಲ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ಒಂದ್ ಲೆಟ್ಸೆ ಹೋಳಿಗೆ ಅನ್ನೋದನ್ನ ಎಕ್ಸಾಂಪಲ್ ತಗೋಣ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಹೋಳಿಗೆ ಒಂದು ಆಲ್ರೆಡಿ ಬಿಸ್ನೆಸ್ ನಡೀತಿದೆ, ಎಲ್ಲೋ ಒಂದು ಹೋಳಿಗೆ ಮನೆ ಆಗಿರ್ಲಿ ಅಥವಾ ಏನೋ ಒಂದಾಗಿರ್ಲಿ, ಅವ್ರು ಆಲ್ರೆಡಿ ನಡೆಸ್ತಾ ಇದಾರೆ. ಇವಾಗ ಇನ್ನೊಬ್ರು ಕಾಂಪಿಟೇಷನ್, ಇವಾಗ ನನಗೆ ಹೋಳಿಗೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ನಾನ್ ಸುಮ್ನೆ ನಾಳೆ ಹೋಗಿ ಸ್ಟಾರ್ಟ್ ಮಾಡ್ಬೋದಾ? ಒಂದು ಸೆಕೆಂಡ್ ಥಿಂಗ್, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನ್ ಬೇಕಾಗುತ್ತೆ? ಇವಾಗ ಬಂದಿರೋದು ನಮ್ಮ ಮನೆ ಪಕ್ಕನೆ ಒಂದು ಹೋಳಿಗೆ ಮನೆ ಇದೆ. ಸೊ ಏನಾಗತ್ತಂದ್ರೆ ಅಲ್ಲಿ ಏನೇನೋ ವೆರೈಟಿ ಮಾಡ್ತಾ ಇದಾರೆ. ಸೊ ನ್ಯೂ ಐಡಿಯಾಸ್ ಅಂತ ಹೇಳಿದಾಗ ಅದು ವೆರೈಟೀಸ್ ಬೇಸಿಕ್ಲಿ. ಇವಾಗ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಎಲ್ಲ ಇರೋದು ಕಾಮನ್. ಇವಾಗ ಅದ್ ಬಿಟ್ರೆ ಕ್ಯಾರೆಟ್ ಹೋಳಿಗೆ, ಅದ್ರ ಮಧ್ಯ ಡ್ರೈ ಫ್ರೂಟ್ ಹೋಳಿಗೆ, ಎಲ್ಲಾದು ಮಾಡ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಫಾರ್ ದ ಆಡಿಯನ್ಸ್. ಸೊ ಇದಕ್ಕೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾ ಇದೀರಾ. ಸೊ ದಟ್ಸ್ ಒನ್ ಆಫ್ ದ ವೇ ಟು ಲುಕ್ ಅಟ್ ಇಟ್. ಇನ್ನೊಂದು ಹೊಸದಾಗೆ ಮಾಡೋದು, ಲೈಕ್ ಇವಾಗ ಓಕೆ ನಿಮ್ ಮುಂದೆ ರೆಡಿ ಮಾಡಿ ಕೊಡ್ತೀವಿ, ದಟ್ಸ್ ಅ ನ್ಯೂ ವೇ ಆಫ್ ಡೂಯಿಂಗ್ ಥಿಂಗ್. ಇಷ್ಟು ದಿನ ನೀವು ನೋಡಿರ್ಬೋದು ಹೋಳಿಗೆ ಅಂದ್ರೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ನೀವು ಕೇಳಿದ ತಕ್ಷಣ ಅಲ್ಲಿ ಶೆಲ್ಫ್ ಇಂದ ತೆಗೆದು ನಿಮ್ಗೆ ಕೊಡ್ತಾರೆ. ದಟ್ಸ್ ಓಲ್ಡ್ ಸ್ಟೈಲ್. ಇವಾಗ ಹೊಸದಂದ್ರೆ ನಿಮ್ ಮುಂದೆ ಮಾಡ್ಕೊಡ್ತೀವಿ ವಿತ್ ದ ಬೆಸ್ಟ್ ಆಫ್ ದ ಹೈಜೀನ್ ಅಂತ. ಲಾಸ್ಟ್ ಥಿಂಗ್ ಇವಾಗ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಆಪ್ಟಿಮೈಸೇಷನ್ ಅಂತ ಬಂದ್ರೆ ಏನ್ ಹೇಳ್ಬೋದು ಅಂದ್ರೆ, ಇವಾಗ ಲೆಟ್ಸ್ ಸೇ ಕಾಂಪಿಟೇಷನ್ 10 ರೂಪಾಯಿಗೆ ಮಾಡ್ತಾ ಇದಾರೆ ಹೋಳಿಗೆ, ನೀವ್ ಇವಾಗ 8 ರೂಪಾಯಿಗೆ ಮಾರಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದ್ರೆ ಸರ್ಟನ್ಲಿ ದಟ್ಸ್ ಅನ್ ಆಪ್ಟಿಮೈಸೇಷನ್. ಸೊ ನೀವು ಜನಗಳಿಗೆ ಸೇಮ್ ಕ್ವಾಲಿಟಿ, ಅಫ್ಕೋರ್ಸ್ ಇದನ್ನ ಏನ್ ಕನ್ಸಿಡರ್ ಮಾಡ್ಬೇಕು ಅಂದ್ರೆ, ನಾವು ಸೇಮ್ ಕ್ವಾಲಿಟಿ ಇರಬೇಕು, ಸೇಮ್ ಟೇಸ್ಟ್ ಇರಬೇಕು, ಜನ ಮತ್ತೆ ಬರೋ ಹಂಗಿರ್ಬೇಕು ಆ ಹೋಳಿಗೆ. ಕನ್ಸಿಡರಿಂಗ್ ಎವ್ರಿಥಿಂಗ್ ಟು ಬಿ ದ ಸೇಮ್, ಆಪ್ಟಿಮೈಸ್ ಮಾಡಿ ನೀವು ರೇಟ್ ನ ಕಡಿಮೆ ಮಾಡಕ್ಕಾದ್ರೆ ದಟ್ಸ್ ಆಲ್ಸೋ ಅ ನ್ಯೂ ಥಿಂಗ್ ಟು ಡೂ. ಇದನ್ನೆಲ್ಲ ಮಾಡುವಾಗ ಅಫ್ಕೋರ್ಸ್ ವಿಲ್ ಹ್ಯಾವ್ ಟು ಲುಕ್ ಎಟ್ ದ ಬಿಸ್ನೆಸ್ ಮಾಡೆಲ್. ಬಿಸ್ನೆಸ್ ಮಾಡೆಲ್ ಅಂತ ಹೇಳಿದ್ರೆ, ಇವಾಗ 8 ರೂಪಾಯಿಗೆ ಮಾರ್ಬೋದು, ಬಟ್ ನನಗದು ಆಕ್ಚುಯಲ್ ಹೋಳಿಗೆ ಕಾಸ್ಟ್ ಆಗ್ತಿರೋದೇ 15 ರೂಪಾಯಿ ಆಗ್ತಾ ಇದ್ರೆ 8 ರೂಪಾಯಿಗೆ ಇನಿಷಿಯಲ್ ಪ್ರಮೋಷನ್ ಮಾಡ್ಬೋದು ಹೊರತು ಪರ್ಮನೆಂಟ್ ಆಗಿ ಮಾಡಿದ್ರೆ ದಟ್ಸ್ ನಾಟ್ ಅ ಸಸ್ಟೈನಬಲ್ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಈ ಏನ್ ಬಿಸ್ನೆಸ್ ಜಾರ್ಗನ್ ಅಲ್ಲಿ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಏನ್ ಅಂತೀವೋ, ಇದೆಲ್ಲ ಈ ಅಂಬ್ರೆಲಾ ಅಲ್ಲಿ ಕುತ್ಕೊಳ್ಳುತ್ತೆ. ಹೊಸ ಐಡಿಯಾ ಅಥವಾ ಹೊಸ ಯೋಚನೆ, ಬೆಟರ್ ವೇ ಆಫ್ ಡೂಯಿಂಗ್ ಇಟ್, ಏನಾದ್ರು ಆಪ್ಟಿಮೈಸೇಷನ್ ಕಂಡುಹಿಡಿಯೋದ ಸಾಧ್ಯತೆ ಇದ್ರೆ ಒಂದು ಸ್ಟಾರ್ಟ್ ಅಪ್ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಅದರಲ್ಲಿ ಅಂತ ಇವನ್ ದೋ ಇಟ್ ಮೈಟ್ ಲುಕ್ ಲೈಕ್ ರಾಕೆಟ್ ಸೈನ್ಸ್, ಏನು ರಾಕೆಟ್ ಸೈನ್ಸ್ ಅಲ್ಲ, ಇದನ್ನ ಎಲ್ಲರೂ ಮಾಡ್ಬೋದು. ಓನ್ಲಿ ಥಿಂಗ್ ಇಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ಯು ಸ್ಟೆಪ್ ಇನ್. ಸೊ ನನಗೆ ಏನು ಪ್ರಾಡಕ್ಟ್ ನಾನು ಏನು ಡೆವಲಪ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ನನಗೆ ಬಿಸ್ನೆಸ್ ಮಾಡಲು ಒಂದು ರೇಂಜಿಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂದ್ರೂ ಎಲ್ಲೋ ಒಂದು ಕಡೆ ಒಂದು ವ್ಯಾಲ್ಯೂ ಸಿಸ್ಟಮ್ ದಟ್ ದ ಫೌಂಡರ್ಸ್ ಹ್ಯಾವ್, ಆರ್ ಒಂದು ಅವ್ರೇನೋ ಒಂದು ಸೆಟ್ ಮಾಡ್ತಾರಲ್ಲ ಪಾತು, ಅದು ತುಂಬ ವೈಟಲ್ ಆಗಿದೆ ಅಂತ ನಾನು ಕಂಡಿದ್ದೀನಿ. ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ದ ರೋಲ್ ಆಫ್ ವ್ಯಾಲ್ಯೂಸ್ ಆರ್ ಕೋರ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ, ಅದು ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ? ಎಕ್ಸಾಂಪಲ್, ನೀವು ಹೋಳಿಗೆದೇ ಎಕ್ಸಾಂಪಲ್ ತಗೊಂಡ್ರಿ, ಅದರಲ್ಲಿ ಹೋಳಿಗೆ ಎಲ್ಲರೂ ಮಾಡ್ತಾರೆ. ಸೊ ಅಲ್ಲಿ ನೀವು ಹೇಗೆ ಕೋರ್ ವ್ಯಾಲ್ಯೂಸನ್ನ ತರ್ತೀರಾ, ಅಥವಾ ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನು ಹೆಂಗ್ ಜನರೇಟ್ ಮಾಡ್ತೀರಾ ಅಲ್ಲಿ? ಆ ಥರ ತುಂಬಾ ಬ್ರಾಡ್ ಆಗುತ್ತೆ. ಸೊ ಅದನ್ನ ಮತ್ತೆ ಬ್ರೇಕ್ ಮಾಡೋಣ ಫರ್ದರ್. ಸೊ ಏನು ಅಂದ್ರೆ, ಇವಾಗ ಹೋಳಿಗೆದೇ ಆಗಿರ್ಲಿ, ಫಸ್ಟ್ ನಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಮಾರ್ಕೆಟ್ ಇದೆಯಾ, ಈ ನಾನು ಎಂಟೈರ್ ಪ್ರಾಡಕ್ಟ್ ಏನ್ ಸೆಲ್ ಮಾಡಕ್ ಟ್ರೈ ಮಾಡ್ತಾ ಇದೀನೋ ಇದಕ್ಕೆ ಇನಫ್ ಮಾರ್ಕೆಟ್ ಇದೆಯಾ, ಅಥವಾ ಮಾರ್ಕೆಟ್ ಇದೆ ಬಟ್ ವೆರಿ ಸಸ್ಟೈನಬಲ್ ಫ್ಯೂ ಮಾತ್ರ ಮಾಡ್ಕೊಂಡು ಹೋಗಿದಾರ. ಸೆಕೆಂಡ್ ಥಿಂಗ್, ಸಮ್ವೇರ್ ಇಟ್ ಮೈಟ್ ನಾಟ್ ಬಿ ಡೈರೆಕ್ಟ್ಲಿ ರಿಲೇಟೆಡ್, ಬಟ್ ಸಮ್ವೇರ್ ಐ ಫೀಲ್ ನೀವು ಮಾರ್ಕೆಟ್ಗೆ ಆನೆಸ್ಟ್ ಆಗಿರ್ಬೇಕು. ನೀವೇ ಓಕೆ ನಾನು ಏನ್ ಮಾಡ್ತಾ ಇದೀನೋ ಅದು ಕರೆಕ್ಟ್ ಆಗಿದೆ ಅನ್ಸ್ಬೇಕು. ಇಲ್ಲಾಂದ್ರೆ ಲಾಂಗ್ ರನ್ ಅಲ್ಲಿ ಇಫ್ ಯು ಡೋಂಟ್ ಸೆಟ್ ಯುವರ್ ಕೋರ್ ವ್ಯಾಲ್ಯೂಸ್ ರೈಟ್, ಕೋರ್ ವ್ಯಾಲ್ಯೂಸ್ ಕೇಳಿರೋದ್ರಿಂದ ಇಫ್ ಯು ಡೋಂಟ್ ಸೆಟ್ ಇಟ್ ರೈಟ್, ಲೈಕ್ ಓಕೆ ನಾನು ಹೆಂಗೋ ಒಂದು ಯಾವ್ದೋ ಲೋ ಕ್ವಾಲಿಟಿ ಏನೋ ಒಂದು ಹಾಕ್ಬಿಟ್ಟು ಹೋಳಿಗೆ ಮಾಡ್ಕೊಡ್ತೀನಿ, ಸದ್ಯಕ್ಕೆ ನನ್ಗೆಲ್ಲ ವರ್ಕ್ ಆಗುತ್ತೆ ಅಂದ್ರೆ ಇಟ್ಸ್ ನಾಟ್ ಅ ಸಸ್ಟೈನಬಲ್ ಮಾಡೆಲ್. ಸೊ you'll have to be true to yourself. ಇಲ್ಲ ಬೆಸ್ಟ್ ಆಫ್ ದ ಕ್ವಾಲಿಟಿ ವಾಟ್ ಎವರ್ ಇಸ್ ಪಾಸಿಬಲ್ ಆಪ್ಟಿಮೈಸ್ ಮಾಡಿ ನಾನು ಇದನ್ನ ಹೋಳಿಗೆ ಮಾಡಿ ಕೊಡ್ತೀನಿ ಅಂದ್ರೆ ದೆನ್ ಸರ್ಟನ್ಲಿ ಇದು ಒಂದು ಬಿಸ್ನೆಸ್ ಆಗಿ ನಡೆಯಕ್ಕೆ ಚಾನ್ಸಸ್ ಇದೆ. ಲಾಸ್ಟ್ ಥಿಂಗ್, ಪರ್ಸಿಸ್ಟೆನ್ಸ್. ಲೈಕ್ ಇವಾಗ ನಾಳೆ ಶಾಪ್ ಸ್ಟಾರ್ಟ್ ಮಾಡ್ತೀರಾ, ಬಟ್ ನಾಳೆ ಇಮಿಡಿಯೇಟ್ ಆಗಿ ನಿಮ್ಗೆ ಎಲ್ಲಾ ಕಸ್ಟಮರ್ಸ್ ಬರುತ್ತೆ ಅಂತ ಏನಿಲ್ಲ. ಸೊ you'll have to have a persistent thing. ಅಂಡ್ ಥರ್ಡ್ ಥಿಂಗ್, ಇವಾಗ ತುಂಬಾ ಮುಖ್ಯದ ಆಕ್ಚುಲಿ ಇದು, ಬಟ್ ತುಂಬಾ ಜನ ಮಿಸ್ ಮಾಡ್ಕೋತಾರೆ. ಏನು ಅಂದ್ರೆ, ಡೋಂಟ್ ಏಮ್ ಫಾರ್ ಪರ್ಫೆಕ್ಷನ್. ಲೈಕ್ ಇವಾಗ ಫಸ್ಟ್ ಡೇ ನೀವು ಹೋಳಿಗೆ ಮಾಡ್ತಾ ಇದೀರಾ, ಅದಕ್ಕೆ ಪ್ಯಾಕೇಜಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ತುಂಬಾ ಹಿಂಗೆ ಬರ್ಬೇಕು, ಪ್ಯಾಕೇಜಿಂಗ್ ಫೈನ್ ಟ್ಯೂನ್ ಆಗಿರ್ಬೇಕು ಅಂತ ಹೇಳಿದ್ರೆ
ಯು ಲೂಸ್ ಟ್ರ್ಯಾಕ್ ಆಫ್ ಯುವರ್ ಕೋರ್ ಬಿಸ್ನೆಸ್. ಕೋರ್ ಬಿಸ್ನೆಸ್ ಬಂದ್ಬಿಟ್ಟು ಇವಾಗ ನಿಮ್ಗೆ ಹೋಳಿಗೆ ಮಾಡೋದು ಇರ್ಬೇಕಾದಾಗ ಪ್ಯಾಕೇಜಿಂಗ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಯು ಲೂಸ್ ಫೋಕಸ್ ಅಷ್ಟೇ. ಸೊ ಐ ವುಡ್ ಸೇ ಡೋಂಟ್ ಏಮ್ ಫಾರ್ ಪರ್ಫೆಕ್ಷನ್. ಎಷ್ಟಿದೆಯೋ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಸುಭಾಷ್ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕಾದಾಗ ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಯು ಕ್ಯಾನ್ ನಾಟ್ ರಿಯಲಿ ನಾನು ಇವಾಗ ಇದೇ ತರ ಮೈಕ್ ಇರ್ಬೇಕು, ನನ್ಗೆ ಇದೇ ತರ ಆಡಿಯನ್ಸಸ್ ಬರ್ಲೇಬೇಕು, ಈ ತರ ಇಲ್ಲ ಅಂದ್ರೆ ನಾನು ಸ್ಟಾರ್ಟ್ ಮಾಡಲ್ಲ ಅಂತ ಹೋದ್ರೆ ಇಟ್ ವಿಲ್ ನೆವರ್ ಮೇಕ್ ಅ ಪ್ರೋಗ್ರೆಸ್. ಅಂಡ್ ಆ ತರ ಇರೋದ್ರಲ್ಲಿ ಏನಾಗುತ್ತೆ, you will never see success, and at the end of it you won't even blame yourself. Like ನೀವು ಕೊನೆಗೆ ಇದನ್ನ ಹೇಳಲ್ಲ, ನೀವೇನ್ ಹೇಳ್ತೀರಾ ಅಥವಾ ಯಾರಾದ್ರೂ ಜನ ಸ್ಟಾರ್ಟ್ ಮಾಡಿದವ್ರು ಏನಂತಾರೆ ಅಂದ್ರೆ ಎಲ್ಲ ಸರಿಯಾಗಿ ಕೂಡ್ ಬಂದಿಲ್ಲ, ಇಲ್ಲ ಅದಕ್ಕೆ ಮಾಡಿಲ್ಲ, ಇಲ್ಲ ಅಂದಿದ್ರೆ ಮಾಡ್ಬಿಡ್ತಿದ್ದೆ. I don't believe that. Like ನಾನ್ ಹೇಳೋದು, just go for it. If you think that there is a opportunity, if you think you can make sense, ಬಿಸ್ನೆಸ್ ಅನ್ನೋದು ಒಂದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಬಟ್ ಮಾರ್ಕೆಟ್ ಮತ್ತೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು ಅವ್ರವ್ರಿಗೆ. ಅಂಡ್ ಬಿ ಆನೆಸ್ಟ್ ಇಸ್ ಥಿಂಗ್ ವಿಚ್ ಐ ಸ್ಟ್ರೆಸ್ ಆನ್, ಬಿಕಾಸ್ ಸುಮಾರೆಲ್ಲ ಇವಾಗ ಕ್ವಾಲಿಟಿ ಇಮಿಡಿಯೇಟ್ ಆಗಿ ಓಡಿಸ್ಕೊಳ್ಳುತ್ತೆ. ನೀವು ಅರ್ನ್ ಮಾಡೋದು, ನನ್ ಆಲ್ವೇಸ್ ನನ್ಗೆ ಮುಂಚೆಯಿಂದ ಒಂದು ಗೊತ್ತಿರೋದು ಏನಂದ್ರೆ, ನಿಮ್ ಕಸ್ಟಮರ್ನ ಫಸ್ಟ್ ಟೈಮ್ ತಗೊಳ್ಳೋದು ತುಂಬಾ ಸುಲಭ. ಆಕ್ಚುಲಿ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್. ಎಲ್ಲ ಜನಗಳು ಅದೇ ಕಷ್ಟ ಅಂತಾರೆ, ಬಟ್ ಆಕ್ಚುಲಿ ರಿಟೈನ್ ಮಾಡೋದು ತುಂಬಾ ಕಷ್ಟ. ನೀವು ಒಂದ್ಸತಿ ಬರ್ಬೋದು, ಮೂರನೇ ಸತಿ ಪಕ್ಕ ಜನ ರಿಸರ್ಚ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ, ದೇ ಆರ್ ಆಕ್ಚುಲಿ ಮಚ್ ಮೋರ್ ಸ್ಮಾರ್ಟರ್. ಸೊ ದೇರ್ ಒಪಿನಿಯನ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಯು. ಓಕೆ. ಸೊ ನಾನು ಕೂಡ ವರ್ಕ್ ಮಾಡ್ತಿರೋದು ಕರೆಂಟ್ ಆಗಿ ಒಂದು D2C ಕಂಪ್ನಿ, ಅಂದರೆ ಡೈರೆಕ್ಟ್ ಟು ಕನ್ಸ್ಯೂಮರ್ ಕಂಪ್ನಿ, ವಿಚ್ ಇಸ್ ಆಲ್ಸೋ ಎ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ. ನನಗೆ ಎಷ್ಟೋ ಸಲ ಏನು ಅನ್ಸುತ್ತೆ ಅಂದರೆ, ಪರ್ಸ್ನಲಿ ಲೈಕ್ ಕ್ವಾಲಿಟಿ ಕೂಡ ಚೆನ್ನಾಗಿದ್ರು ಆ ಪ್ರೈಸ್ ಪ್ಯಾರಿಟಿ ಏನಿದೆ, ಈಗ ಅಮೆಝಾನಲ್ಲಿ ಸೇಮ್ ಪ್ರಾಡಕ್ಟ್ ಸ್ವಲ್ಪ ಕಮ್ಮಿಗೆ ಸಿಗ್ತಿದೆ ಅಂದರೆ ಜನ ದಿ ಡೋಂಟ್ ಮೈಂಡ್ ಗೋಯಿಂಗ್ ಇನ್ ಟು ಅಮೆಝಾನ್ ಆರ್ ಇನ್ಯಾವುದೋ ಕಾಂಪಿಟೇಟರ್ ಬ್ರ್ಯಾಂಡ್ ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲಿ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ ಅಂದರೆ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದ್ರೂ ಸಮ್ ಪೀಪಲ್ ಆರ್ ಓಕೆ ಟು ಕಾಂಪ್ರಮೈಸ್ ಆನ್ ದಟ್. ಸೊ ನನ್ನ ಕ್ವಶನ್ ಏನಂದರೆ, ಯಾರಾದ್ರೂ ಸ್ಟಾರ್ಟಪ್ ಶುರು ಮಾಡ್ತೀನಿ ಅಂತ ಹೋದವರು ಆ ನೀಶನ್ನು ನೋಡ್ಬಿಟ್ಟು, ಯಾಕೆಂದರೆ ಕೆಲವು ಪ್ರೀಮಿಯಂ ಬ್ರ್ಯಾಂಡ್ಸ್ಗಳು ಕೂಡ ಇದೆ. ಸೊ ಪ್ರೀಮಿಯಂ ಬ್ರ್ಯಾಂಡ್ಸಿಗೆ ತುಂಬ ಮಾಸ್ ಮಾರ್ಕೆಟ್ ಏನಿರೋದಿಲ್ಲ, ಬಟ್ ತುಂಬ ನೀಶ್ ಆಗಿರುತ್ತೆ ಮಾರ್ಕೆಟು, ಬಟ್ ದೇ ವಿಲ್ ಅಕ್ವೈರ್ ದಟ್ ನೀಶ್ ಮಾರ್ಕೆಟ್. ಸೊ ಯಾವ ಥರ ಹೋದರೆ, ಎಸ್ಪೆಷಲಿ ರೈಟ್ ಆಫ್ಟರ್ ದೇರ್ ಡಿಗ್ರಿ, ಬ್ಯಾಚುಲರ್ಸ್ ಡಿಗ್ರಿ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೋದರೆ, ಯಾವ ಥರ ಇಂಡಿಯನ್ ಮಾರ್ಕೆಟಿಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಯಾವ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಯಾವ ಥರ ಇದೆ ಆಪರ್ಚುನಿಟೀಸ್ ಅಂತ? ಅಗೇನ್ ಇದರಲ್ಲಿ ಹಲವಾರು ಕಾನ್ಸೆಪ್ಟ್ಗಳು ಬರ್ತವೆ. ಒಂದು, ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಬಿಗ್, ಇಫ್ ಯು ಹ್ಯಾವ್ ಇನಫ್ ಫಂಡಿಂಗ್ ಆರ್ ಎನಿಥಿಂಗ್, ದೆನ್ ಆನ್ಲೈನ್ ಉದಾಹರಣೆ ಕೊಟ್ರಿ ನೀವು. ಸೊ ಅದನ್ನೇ ತಗೊಂಡ್ರೆ, ಇವಾಗ ಲೆಟ್ಸ್ ಸೇ ಅಮೆಝಾನ್ ಖಂಡಿತವಾಗ್ಲು ದೇ ಕ್ಯಾನ್ ಸಸ್ಟೈನ್ ವಿತ್ ಮಿನಿಮಮ್ ಪ್ರಾಫಿಟ್ಸ್ ಅಂಡ್ ದೇರ್ ಲುಕಿಂಗ್ ಅಟ್ ವಾಲ್ಯೂಮ್ ಗೇಮ್. ಅಂದ್ರೆ ಬಹಳ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡಿ, ಇವನ್ ಅವ್ರು ಒಂದು ಪ್ರಾಡಕ್ಟ್ ಇಂದ ಒಂದು ₹5 ₹2 ಬಂದ್ರು ಅವ್ರಿಗೆ ಅದು ಬಿಸ್ನೆಸ್ ಮಾಡೆಲ್ ಆಗಿ ವರ್ಕ್ ಆಗುತ್ತೆ. ಹವೆವರ್ ಫಾರ್ ಅ ವೆರಿ ನ್ಯೂಲಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್, ಹೊಸದಾಗಿ ಇವತ್ತು ಸ್ಟಾರ್ಟ್ ಮಾಡಿರೋರಿಗೆ ಆ ಪರ್ಟಿಕ್ಯುಲರ್ ರೇಂಜ್ ನ ಸೆಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಆಗಿರುತ್ತೆ, ಅಥವಾ ಒಂದು ಎಂಪ್ಲಾಯ್ಮೆಂಟ್ ಕಾಸ್ಟ್ ಆಗಿರುತ್ತೆ, ಅಥವಾ ಎಲ್ಲಾನು ಡೈರೆಕ್ಟ್ ಅಸೋಸಿಯೇಷನ್ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ನೀವು ಎರಡು ತರ ಮಾಡ್ಬೋದು. ಒಂದು, D2C ಎಕ್ಸಾಂಪಲ್ ಕೊಟ್ಟಂಗೆ, ಇಫ್ ಯುವರ್ if your customers if they are finding better value from some other source, ಅವಾಗ ಏನ್ ಮಾಡ್ಬೋದು, ಒಂದು ಬೆಟರ್ ಯುವರ್ ಸರ್ವಿಸಿಂಗ್. ಯಾಕಂದ್ರೆ ಇವಾಗ ನಾವು ಬರ್ತಾ ಇರೋ ಟ್ರೆಂಡ್ ಅಲ್ಲಿ ಎಲ್ಲರೂ ಆನ್ಲೈನ್ ಮುಖಾಂತರನೇ ನೋಡ್ತಾ ಇದಾರೆ. ದಟ್ಸ್ ಈಸಿ ಫಾರ್ ದೆಮ್. ಜನಗಳು ಸೋಂಬೇರಿಗಳಾಗ್ತಾ ಇದಾರೆ. ಅವ್ರಿಗೆ ಏನ್ ಬೇಕು, ಮೊಬೈಲ್ ಅಲ್ಲಿ ಕೂತಿರ್ತಾರೆ, ಕ್ಲಿಕ್ ಆಫ್ ಅ ಬಟನ್ ಇಂದ ಎಲ್ಲಾ ಕೆಲಸ ಆಗುವಂತದ್ದು ಬೆಟರ್ ಅಂತ ಹೇಳ್ತಾರೆ. If your business currently, if that is going to give you a better service than what is being possible at Amazon, that could certainly bring in a new chain of events. So ಹೊಸದಾಗೆ ಓಕೆ, ಜನ ಒಬ್ರು ಮಾತಾಡ್ತಾರೆ, ನಿಮ್ಗೆ ಗೊತ್ತಾ, ಇಲ್ಲಿ ಸಿಗೋದಕ್ಕಿಂತ ನೀವು ಇಲ್ಲಿ ಹೋಗಿ ಆರ್ಡರ್ ಮಾಡಿದ್ರೆ ಅಥವಾ ಇಲ್ಲಿ ಹೋಗಿ ಈ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಬೆಟರ್ ಸರ್ವಿಸ್ ಸಿಗುತ್ತೆ. ಯಾಕಂದ್ರೆ ರಿಲಯಬಿಲಿಟಿ ಇಸ್ ಅನ್ ಇಶ್ಯೂ ತುಂಬಾನೇ ಬರ್ತದೆ ಇವಾಗ ಡಿಜಿಟಲ್ ವರ್ಲ್ಡ್ ಇಂದ. Second thing, if you have the enough capital to actually draw your customers towards you, then certainly offers. So athwa maybe if you're running out any flash sales, get your customers into it, let them experience the product. If nimge actually product mele namke idre, ಕಸ್ಟಮರ್ಸ್ ಬಂದೇ ಬರ್ತಾರೆ. ಒಂದ್ಸತಿ ಬರಕ್ಕೆ ಸ್ವಲ್ಪ ಕಾಸ್ಟ್ ಆಗ್ಬೋದು ನಿಮ್ಗೆ. ಬಂದಾದ್ಮೇಲೆ ಲೈಕ್ ಐ ಟೋಲ್ಡ್ ಯು, ರಿಟೈನಿಂಗ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಪ್ರಾಡಕ್ಟ್ ಚೆನ್ನಾಗಿದ್ರೆ. ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಆಫ್ ಕೋರ್ಸ್ they'll switch out, they'll have enough reviews to give out and everything.
ಸೊ ಹಲವಾರು ಆಪರ್ಚುನಿಟೀಸ್ ಇದೆ ನಿಮ್ದಲ್ಲಿ. ಸೊ ಒಂದ್ ಬಂದ್ಬಿಟ್ಟು ಯು ವಿಲ್ ಹ್ಯಾವ್ ಟು ಸರ್ಟನ್ಲಿ ಡೂ ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ನಿಮ್ ಬಿಸ್ನೆಸ್ ಬಗ್ಗೆ ನೀವೇ ಅರ್ಥ ಮಾಡ್ಕೋಬೇಕು ಎಲ್ಲಿ ಏನ್ ಲ್ಯಾಗ್ ಇದೆ ಅಂತ. ಬಿಕಾಸ್ ಇಟ್ಸ್ ನಾಟ್ ಆಬ್ವಿಯಸ್. ಲೈಕ್ ನಾನು ಹೇಳ್ದಂಗೆ ಜನಗಳ ಫೈನಲ್ ಕಸ್ಟಮರ್ಸ್ ದೇ ವಿಲ್ ಬಿ ಯುವರ್ ಬೆಸ್ಟ್ ಅಡ್ವೊಕೇಟ್ಸ್. ಚೆನ್ನಾಗಿದೆ ಅಂದ್ರೆ ಅವ್ರು ಇನ್ನೊಂದು 10 ಜನ ಖಂಡಿತ ಕಸ್ಟಮರ್ ಮಾಡ್ತಾರೆ. ನೀವು ಅದನ್ನ ರೆಫರಲ್ ಸಿಸ್ಟಮ್ ಆಗು ತರಬೇಕಾಗಿಲ್ಲ. ಜನ ಇಫ್ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗುಡ್, ಜನ ಮಾತಾಡ್ಕೋತಾರೆ. ಸೊ ಯು ವಿಲ್ ಹ್ಯಾವ್ ಟು ಜಸ್ಟ್ ಬಿ ಆಕ್ಟಿವ್. ಯು ಶುಡ್ ಲಿಸನ್ ಔಟ್. ಅವ್ರನ್ನ ಕೇಳಿಸ್ಕೊಂಡು ಇಫ್ ಯು ಇಂಪ್ರೂವ್ ಯುವರ್ ಪ್ರಾಡಕ್ಟ್, ಸರ್ಟನ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಸಿ ದಟ್ ಗ್ರೋತ್. ಗಾಟ್ ಇಟ್. ನೀವು ಮಾತಾಡ್ಬೇಕಾದ್ರೆ ಬೆಟರ್ ಯುವರ್ ಸರ್ವಿಸಿಂಗ್ ಅಂತ ಹೇಳಿದ್ರಿ. ಲೈಕ್ ಎಸ್ಪೆಷಲಿ ಲಿಸ್ನರ್ಸಿಗೆ ಇದು ತುಂಬಾ ಹೇಳಬೇಕು ಅಂತ ಅನ್ನಿಸ್ತು. ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಅಂತ ಇರ್ತವೆ, ಆಮೇಲೆ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಂತ ಇರ್ತಾರೆ. ಈಗ ಸರ್ವಿಸ್ ಬೇಸ್ಡ್ ಕಂಪ್ನಿ ಹೇಗೆ ವರ್ಕ್ ಆಗುತ್ತೆ, ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಯಾವ ಥರ ವರ್ಕ್ ಆಗುತ್ತೆ, ಆ್ಯಂಡ್ ನೀವು ಹೇಳಿದ ಈಗ ಇಷ್ಟೋ ತನಕ ಹೇಳಿರೋ ಎಲ್ಲ ಪಾಯಿಂಟರ್ಸು ಎರಡೂ ಬೇರೆ ಬೇರೆ ಥರ ಕಂಪ್ನೀಸಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ನಮ್ಮ ಲಿಸ್ನರ್ಸ್ಗೆ? ಖಂಡಿತವಾಗ್ಲು. ಐ ಮೀನ್ ಎಲ್ಲಾರ್ಗು ಅದನ್ನ ಹೇಳೋ, ಐ ಮೀನ್ ಈ ಡೈವರ್ಸ್ ಆಕ್ಚುಯಲ್ ಡಿಫರೆನ್ಸಸ್ ಹೇಳೋಕ್ಕಿಂತ ಮುಂಚೆ ಎಕ್ಸಾಂಪಲ್ ಕೊಟ್ಬೇಡ. ಸೊ ಸರ್ವಿಸ್ ಬೇಸ್ಡ್ ಕಂಪನಿ ಅಂದ್ರೆ ಇವಾಗ ಇನ್ಫೋಸಿಸ್ ಆಗಿರ್ಲಿ, ವಿಪ್ರೋ ಆಗಿರ್ಲಿ, TCS ಆಗಿರ್ಲಿ, ಇವೆಲ್ಲ ಸರ್ವಿಸ್ ಬೇಸ್ಡ್ ಕಂಪನಿ ಆಗ್ತವೆ. ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂದ್ರೆ ಇವಾಗ ಲೆಟ್ಸ್ ಸೇ ಒಂದು ಅಕ್ವಾಗಾರ್ಡ್ ಆಗಿರ್ಲಿ, ಅಥವಾ ಎನಿಥಿಂಗ್ ದಟ್ ಇಸ್ ಹಾರ್ಡ್ವೇರ್ ಆರ್ ಲೈಕ್ ಅದ್ರಲ್ಲೇನೆ ಬೇರೆ ವೆರೈಟೀಸ್ ಇದೆ. ಬಟ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಲೆಟ್ಸ್ ಟೇಕ್ ಅಕ್ವಾಗಾರ್ಡ್. ಸೊ ಸರ್ವಿಸ್ ಬೇಸ್ಡ್ ಕಂಪನಿ ಬಂದಾಗ ನಿಮ್ಗೆ 2-3 ಐ ಮೀನ್ ಅಡ್ವಾಂಟೇಜ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಅಪ್. ಅಗೇನ್ ಇದನ್ನ ಎಲ್ಲ ಅಡ್ರೆಸ್ ಮಾಡ್ತಾ ಇರೋದು ಸ್ಟಾರ್ಟ್ಅಪ್ಸ್ಗೋಸ್ಕರ. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಅಪ್, ಸರ್ವಿಸ್ ಬೇಸ್ಡ್ ಕಂಪನಿಗೆ ಯು ರಿಕ್ವೈರ್ ಮಿನಿಮಲ್ ಕ್ಯಾಪಿಟಲ್. ಅಂದ್ರೆ ನಿಮ್ಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಕ್ಕೆ ಆಲ್ ಯು ರಿಕ್ವೈರ್ ಇಸ್ ಯೋರ್ ಓನ್ ಥಾಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಸ್ಟಾರ್ಟ್ ಮಾಡಿದ್ದು xGrow ಇಸ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಬೇಸ್ಡ್ ಕಂಪನಿ. ಅಂಡ್ ನಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಏನು ಬೇಡ, ಬಿಕಾಸ್ ನಾವು ನಾವೇ ಕನ್ಸಲ್ಟಿಂಗ್ ಮಾಡ್ತಾ ಇರೋದು. ಇದಕ್ಕೆ ಪ್ರಾಡಕ್ಟ್ ಲೈನ್ ಆಗಿರೋದು ಬೇಕಾಗಿಲ್ಲ, ಅಥವಾ ಬೇರೆ ಏನೋ ಒಂದು ಫ್ಯಾಕ್ಟರಿ ಲೈನ್ ಬೇಡ, ಏನು ಬೇಡ. ಇದಕ್ಕೆ ವಿ ಕ್ಯಾನ್ ಜಸ್ಟ್ ಸೆಟ್ ಇಟ್ ಅಪ್ ಓವರ್ ನೈಟ್ ಅಂಡ್ ವಿ ಕ್ಯಾನ್ ಕೀಪ್ ಇಟ್ ಗೋಯಿಂಗ್. ಸೊ ಬೂಟ್ ಸ್ಟ್ರಾಪ್ ಪುಷ್ ಮತ್ತೆ ಮಾರ್ಕೆಟ್ ತಗೊಂಡು ಹೋಗಕ್ಕೆ ಈ ಎಂಟೈರ್ ಬಿಸ್ನೆಸ್ ನ ತುಂಬಾ ಶಾರ್ಟ್ ಟೈಮ್ ಸಾಕಾಗುತ್ತೆ. ಅಂಡ್ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಇದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಯಾಕಂದ್ರೆ ನೀವ್ ಎಷ್ಟೇ ಮಾಡಿದ್ರು ನೆಕ್ಸ್ಟ್ ಡೇ ಬಂದಾಗ ಹೊಸದಾಗೆ ಇರುತ್ತೆ ಎಲ್ಲದೂನು. ಸೊ ನೆಕ್ಸ್ಟ್ ನೀವು ಲೆಟ್ಸ್ ಸೇ ನೀವು ಸ್ಮಾಲ್ ಸ್ಕೇಲ್ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಅಂದ್ರೆ ನೀವು ನಾಳೆ ಇವತ್ತು ಓಕೆ ಇದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನಾಳೆ ಬೇರೆ ಕಡೆ ಶಿಫ್ಟ್ ಮಾಡಿ ಫೋಕಸ್ ನ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಗೋಯಿಂಗ್. ಶಿಫ್ಟ್ ಮಾಡೋದು ಫೋಕಸ್ ತುಂಬಾನೇ ಸುಲಭ ಸರ್ವಿಸ್ ಬೇಸ್ಡ್ ಕಂಪನಿ ಇಫ್ ಯುವರ್ ಅ ಸ್ಮಾಲ್ ಸ್ಕೇಲ್. ಅಗೇನ್ ಇದೆಲ್ಲದು ಇಂಪ್ಲಾಯ್ ಆಗೋದು ಸ್ಮಾಲ್ ಸ್ಕೇಲಿಗೆ. ಸಮ್ ಆಫ್ ದ bad things ಅನ್ನಲ್ಲ, ಸಮ್ ಆಫ್ ದ ಕಾನ್ಸ್ ವುಡ್ ಬಿ ಫಾರ್ ಸರ್ವಿಸ್ ಬೇಸ್ಡ್ ಕಂಪನಿ ಅಂದ್ರೆ ಸ್ಕೇಲಬಿಲಿಟಿ ಸ್ವಲ್ಪ ಚಾಲೆಂಜ್ ಆಗುತ್ತೆ. ಇವಾಗ ಏನಾಗುತ್ತೆ ಸರ್ವಿಸ್ ಬೇಸ್ಡ್ ಕಂಪನಿಯಲ್ಲಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಎಂಟೈರ್ ಎಂಪ್ಲಾಯ್. ಲೈಕ್ ಲೆಟ್ಸ್ ಸೇ ನಾವ್ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೇಷನ್ ನಾಳೆ 10 ಜನ ಕನ್ಸಲ್ಟೇಷನ್ ಮಾಡಿದ್ರೆ ನಾವಿಬ್ರೆ ಸೇಮ್ ಕನ್ಸಲ್ಟೇಷನ್ ಲೆವೆಲ್ ನ ಎಲ್ಲರಿಗೂ ಹೇಳ್ಕೊಡ್ಬೇಕು. ಅಂದ್ರೆ ಟ್ರೈನಿಂಗ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂಡ್ ಕ್ವಾಲಿಟಿ ಚೆಕ್ ಯಾರು ಒಬ್ರು ಇರ್ಲೇಬೇಕಾಗುತ್ತೆ. ಸೊ ರ್ಯಾಪಿಡ್ ಸ್ಕೇಲಿಂಗ್, ರ್ಯಾಪಿಡ್ ಗ್ರೋತ್ ಎಲ್ಲ ಮಾಡಕ್ ಆಗಲ್ಲ. ಎಲ್ಲರೂ ಒಂದೇ ಗೋಲ್ಗೆ ಅಲೈನ್ ಆಗಿರ್ಬೇಕು. ಲೆಟ್ಸ್ ಸೇ ಇವಾಗ ಒಬ್ರಿಗೆ ಒಂದು ಥಾಟ್ ಪ್ರಾಸೆಸ್ ಇದೆ, ಇನ್ನೊಬ್ರಿಗೆ ಇನ್ನೊಂದು ಥಾಟ್ ಪ್ರಾಸೆಸ್ ಇದೆ ಅಂದ್ರೆ ವೆರಿ ಈಸಿ ಟು ಗೆಟ್ ಡಿರೇಲ್ಡ್. ನೀವ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ ಕೋರ್ ಅಂದ್ರೆ ಮ್ಯಾನೇಜ್ಮೆಂಟ್ ಒಂದ್ ಯೋಚನೆ ಮಾಡ್ತಾ ಇರತ್ತೆ, ಕೊನೆಗೆ ಕೆಳಗಿನ ಲೈನ್ ಇನ್ನೊಂದ್ ಏನೋ ಡೆಲಿವರ್ ಮಾಡ್ತಾ ಇರತ್ತೆ. ಸೊ ಈ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಯೂಶಲಿ ಮೋರ್ ಯೂಶಲ್ ದನ್ ನಾಟ್ ಹಾಕಿ ಕರ್ವ್ ಗ್ರೋತ್ ಅಂತ ಹೇಳ್ತೀವಿ. ಏನಂದ್ರೆ ಅದು ಲೈಕ್ ಇಮಿಡಿಯೇಟ್ ಆಗಿ ವಿದಿನ್ ದ ಫಸ್ಟ್ 6 months 1 year ಆರ್ ಮ್ಯಾಕ್ಸ್ 2 years ಅಲ್ಲಿ ಇಮಿಡಿಯೇಟ್ ಗ್ರೋತ್ ಸ್ವಲ್ಪ ಕಷ್ಟ. ಯಾಕಂದ್ರೆ ನಿಮ್ಗೆ ಫಸ್ಟ್ ಕ್ಲೈಂಟ್ಸ್ ಬರ್ಬೇಕು, ಕ್ಲೈಂಟ್ಸ್ ಬಂದಾಗ ಸರ್ವಿಸ್ ಮಾಡ್ಬೇಕು. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಮಂತ್ಲಿ ಬಿಸ್ನೆಸ್ ಆಗ್ಬಿಡುತ್ತೆ. ಇದ್ರಲ್ಲಿ ಹಲವಾರು ಬೇರೆ ಬೇರೆ ಸರ್ವಿಸ್ ಲೈಕ್ ಥಿಂಗ್ಸ್ ಲೈಕ್ ನಿಮ್ಗೆ ಸ್ಯಾಸ್ ಅಂತ ಅಂದ್ರೆ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ಬರುತ್ತೆ, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತ ಬರುತ್ತೆ. ಸ್ಯಾಸ್ ಬಂದ್ಬಿಟ್ಟು ಇವಾಗ ನಿಮ್ಗೆ ಫೇಸ್ಬುಕ್, ಗೂಗಲ್ ಎಲ್ಲ ನೋಡಿರ್ತೀರಾ, ಅದು ಸ್ಯಾಸ್ ಅಂತೀವಿ. ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂದ್ರೆ ಇವಾಗ ಎನಿ ಲೀಡ್ ಸ್ಕ್ವೇರ್ಸ್, ಎನಿ CRM ಟೂಲ್ಸ್ ಬೇಸಿಕ್ಲಿ ವೇರ್ ಯು ಆರ್ ವರ್ಕಿಂಗ್ ಆನ್ ದ ಪ್ಲಾಟ್ಫಾರ್ಮ್, ಅದೆಲ್ಲ ಬರುತ್ತೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತ ಅದು ಇನ್ನೊಂದು ವೆರೈಟಿ ಆಫ್ ದ ಸೇಮ್ ಥಿಂಗ್. ಸೊ ಇದೆಲ್ಲ ಬರುತ್ತೆ. ವೆರಸ್ ಕೊನೆಗೆ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂತ ಹೇಳಿದ್ರೆ ಅಕ್ವಾಗಾರ್ಡ್ ಅಂತ ಉದಾಹರಣೆ ಕೊಟ್ಟಿದ್ದೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಟೈಮ್ ಟು ಹಿಟ್ ದ ಮಾರ್ಕೆಟ್ ಅಂತ ಏನ್ ಕರಿತೀವಿ, ಅಂದ್ರೆ ನಿಮ್ಗೆ ಬ್ಯಾಕ್ ಎಂಡ್ R&D ಆಗಿರ್ಲಿ ಅದೆಲ್ಲ ಏನ್ ಮಾಡ್ಬೇಕಾಗಿರುತ್ತೋ ಇಟ್ಸ್ ಕ್ವೈಟ್ ಸಿಗ್ನಿಫಿಕೆಂಟ್. ಅಂದ್ರೆ ನೀವು ಫಸ್ಟ್ ಮುಂಚೆ ಒಬ್ರು ಗ್ರಾಹಕರನ್ನ ಅಥವಾ ಕಸ್ಟಮರ್ನ ನೀವು ಫುಲ್ ಅರ್ಥ ಮಾಡ್ಕೊಂಡು ಅದು ಅವ್ರಿಗೆ ಇಷ್ಟನಾ, ಅದು ಬೇಕಾಗಿದೆಯಾ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಅಲ್ಲಿ, ಅಥವಾ ಅದಕ್ಕೊಂದು ಕೊರತೆ ಇದೆಯಾ ಇವಾಗ ಆಸ್ ಆಫ್ ನಾವು, ಅದನ್ನೆಲ್ಲ ತಿಳುವಳಿಕೆ ಮಾಡ್ಕೊಂಡು
ಕೊನೆಗೆ ಇದನ್ನ ಹೋಗ್ಬೇಕಾಗ್ಬೋದು. ಅಂಡ್ ನಿಮ್ಗೆ ಫಸ್ಟ್ ಇಂಪ್ರೂವೈಸೇಷನ್ ಮಾಡಾದ್ಮೇಲೆ ಒಂದ್ಸತಿ ಮಾರ್ಕೆಟ್ ತಗೊಂಡ್ ಹೋಗಾದ್ಮೇಲೆ ಗುಡ್ ಸೈಡ್ ಆಫ್ ಇಟ್ ಇಸ್ ರೆವಿನ್ಯೂ ಸ್ಟ್ರೀಮ್ಸ್ ಕಂಟಿನ್ಯೂಸ್. ಇವತ್ತು ಪ್ರಾಡಕ್ಟ್ ಬರುತ್ತೆ, ನಾಳೆ ಆಲ್ರೆಡಿ ರೆಡಿಮೇಡ್ ಪ್ರಾಡಕ್ಟ್. ನಾನು ಸರ್ವಿಸ್ ಬೇಸ್ಡ್ ಕಂಪನಿಯಲ್ಲಿ ಏನ್ ಹೇಳಿದೆ, ಎವ್ರಿ ಡೇ ಇಸ್ ಅ ನ್ಯೂ ಡೇ ಅಂತ, ಅದು ಇದ್ರಲ್ಲಿ ಇರಲ್ಲ. ಯು ಜಸ್ಟ್ ಇಂಪ್ರೂವೈಸ್ ಆನ್ ಯುವರ್ ಓನ್ ಪ್ರಾಡಕ್ಟ್. ಐ ವಾಂಟ್ ಟು ಸ್ಟ್ರೆಸ್ ಆನ್ ದಿಸ್ ಪಾಯಿಂಟ್. ಇವಾಗ ಇದ್ರ ಏನು ಅಂದ್ರೆ, ಎಟ್ ದ ಎಂಡ್ ಆಫ್ ದ ಡೇ ಇಫ್ ಯು ಆರ್ ವರ್ಕಿಂಗ್ ಟುವರ್ಡ್ಸ್ ಯುವರ್ ಓನ್ ಪ್ರಾಡಕ್ಟ್ ಟು ಬೆಟರ್ ಇಟ್, ಸೊ ಎವ್ರಿ ನೆಕ್ಸ್ಟ್ ಡೇ ನಿಮ್ಗೆ ಯು ಆರ್ ಲಿಟಲ್ ಅಹೆಡ್ ಆಫ್ ದ ಕಾಂಪಿಟೇಷನ್ ಅಂತ. ಇದು ಯಾವ್ದೋ ಬುಕ್ ಇಂದ ನಾನು ಓದಿದ್ದು, ಬಟ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ವೆರ್ ಇನ್ you keep working on yourself, so you're little ahead and your competition is just moving further away from you. So ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ. ಅಂಡ್ ಕೊನೆಯದಾಗಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ಯು ಆರ್ ಸಿಟಿಂಗ್ ಆನ್ ಅ ಯೂಸರ್ ಬೇಸ್, ಹ್ಯೂಜ್ ಸೆಟ್ ಆಫ್ ಯೂಸರ್ ಬೇಸ್ ಹೂಸ್ ಆಕ್ಟಿವ್ಲಿ ಯೂಸಿಂಗ್ ಯರ್ ಪ್ರಾಡಕ್ಟ್. ಇನ್ನೋವೇಷನ್ ಇದ್ದೇ ಇರಬೇಕು, ಇಲ್ಲಿ ಕ್ರಿಯೇಟಿವಿಟಿ ಬೇಕು ಸ್ವಲ್ಪ ಜಾಸ್ತಿ. ಬಟ್ ಸ್ವಲ್ಪ ಡೌನ್ಫಾಲ್ ಏನಿರುತ್ತೆ ಅಂದ್ರೆ, ನಿಮ್ಗೆ ಮಾರ್ಕೆಟ್ ರಿಸ್ಕ್ ಅಂತ ಏನ್ ಹೇಳ್ತೀವಿ ಸ್ವಲ್ಪ ಹೈ, ಯಾಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ನ ಅಪ್ ಫ್ರಂಟ್ ಮಾಡಬೇಕು. ಅನ್ಲೈಕ್ ಅ ಸರ್ವಿಸ್ ಬೇಸ್ಡ್ ಕಂಪನಿ ವೇರ್ ಇನ್ ಯು ಡೋಂಟ್ ಇನ್ವೆಸ್ಟ್ ಎನಿಥಿಂಗ್ ಸಿಗ್ನಿಫಿಕೆಂಟ್ಲಿ. ಸ್ವಲ್ಪ ಮೇ ಬಿ ಸ್ವಲ್ಪ IT ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಹಾಕ್ಬೋದಾಗ್ಬೋದು, ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಷ್ಟು ಏನಿರಲ್ಲ, R&D ಆ ತರದ್ದೆಲ್ಲ ಏನು ಬರಲ್ಲ ಇದರಲ್ಲಿ. ಅಂಡ್ ಫೀಡ್ಬ್ಯಾಕ್ ಸಿಸ್ಟಮ್ ಒಂದು ಕಂಟಿನ್ಯೂಸ್ ಆಗಿ ಇಲ್ಲ ಅಂದ್ರೆ ನಿಮ್ಗೆ, ಅಗೇನ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಇಟ್ಸ್ ಟೂ ಈಸಿ ಟು ಜಸ್ಟ್ ಗೆಟ್ ಡಿಮಿನಿಶ್ಡ್. ಅಗೇನ್ ಇನ್ನೊಂದು ಲೈನ್ ನ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಒಂದು ಅಗೇನ್ ಪಿಕ್ಡ್ ಅಪ್ ಫ್ರಮ್ ಅನ್ ಬುಕ್ ವಿಚ್ ಸೇಸ್, ದಿಸ್ ಇಸ್ ಒನ್ ಇನ್ವೆಸ್ಟರ್ ಕೋಡ್. ಲೈಕ್ ಇಫ್ ಒಂದು ಇನ್ವೆಸ್ಟ್ಮೆಂಟ್ ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ ಹೋದಾಗ ಒನ್ ಆಫ್ ದ ಕ್ವೆಶನ್ಸ್ ದಟ್ ದ ಇನ್ವೆಸ್ಟರ್ ಆಸ್ಕ್ಸ್ is, there are a lot of people in China and they can replicate your product in half a day. What would you do? What's your business strategy? Idu just a simple question idu. But most of the entrepreneurs, when they start off a product, they fail to actually answer this because ಅದನ್ನ ಯೋಚನೆ ಮಾಡಿರಲ್ಲ. ಅಂಡ್ ದೇರ್ ಆರ್ ಪೀಪಲ್ ಹೂ ಕ್ಯಾನ್ ರೆಪ್ಲಿಕೇಟ್. ನಿಮ್ದು ಹೊಸದಾಗಿರ್ಬೋದು ಐಡಿಯಾ, ಪೇಟೆಂಟ್ ಮಾಡಿಸ್ಬೋದು, ಬಟ್ ಸಮ್ ವೇ ಆರ್ ದ ಅದರ್ ಜನ ಇದಾರೆ ರೆಪ್ಲಿಕೇಟ್ ಮಾಡ್ತಾರೆ, ನಾಳೆ ಮಾರ್ಕೆಟ್ ಅಲ್ಲಿ ಇರುತ್ತೆ ನಿಮ್ ಕಾಂಪಿಟೇಟರ್ ಪ್ರಾಡಕ್ಟ್ ಆಗಿ. ಅವಾಗ ಏನ್ ಸ್ಟ್ರಾಟಜಿ? ವೈ ಇಸ್ ಯೋರ್ ಪ್ರಾಡಕ್ಟ್ ಗೋಯಿಂಗ್ ಟು ಬಿ ಬೆಟರ್? ಐ ಮೀನ್ ಆಫ್ ಕೋರ್ಸ್ ಸ್ವಲ್ಪ ಬ್ರಾಡ್ ಲೆವೆಲ್ ಆನ್ಸರ್ಸ್ ಕೊಡ್ಬೋದು, ಇಲ್ಲ ನಮ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಕೊನೆಗೆ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ. ಬಟ್ at the end of it, price, right? So it again, this is a very close thing for me when I tell product based company alli ee particular question na everyone who is planning to start up on a product, you should answer this question first before you take any further step. ಯಾ, ಇದ್ರ ಬಗ್ಗೆನೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಲ್ಲ ಓದಿದ್ದೆ. ಬಿಗ್ ಬ್ರ್ಯಾಂಡ್ಸ್ ಲೈಕ್ ನೈಕಿ ಆರ್ ಎನಿ ಅದರ್ ಕ್ಲೋತಿಂಗ್ ಬ್ರ್ಯಾಂಡ್, ಅವ್ರು ಏನು ಮಾಡ್ತಾರೆ, ಓವರ್ ಆಗಿ ಪ್ರೊಡ್ಯೂಸ್ ಮಾಡಿದರೆ ಅವ್ರು ಬರ್ನ್ ಮಾಡ್ತಾರಂತೆ ಆ ಕ್ಲೋತ್ಸನ್ನು, ಅಥವಾ ಏನು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿರ್ತಾರೋ ಜಸ್ಟ್ ಟು ಮೇಂಟೈನ್ ಯಾವುದೋ ಒಂದು ಡಿಸೈನ್. ಈಗ ವಿಂಟರ್ ಕಲೆಕ್ಷನ್ ಅಂತ ಬಿಡ್ತಾರೆ, ಆ ಕಲೆಕ್ಷನ್ನು ಸೇಲ್ ಆಗಲಿಲ್ಲ ಅಂದರೆ ಅನ್ಕೊಂಡಷ್ಟು ಅದರ ಎಕ್ಸೆಸ್ ಇದೆ ಅಂದರೆ ಅವ್ರು ಅದನ್ನು ಸುಮ್ಮನೆ ಕಮ್ಮಿ ರೇಟಿಗೆ ಮಾರೋದು, ಅದನ್ನು ಮಾಡೋದಿಲ್ಲ. ದೇ ವಿಲ್ ಜಸ್ಟ್ ಬರ್ನ್ ಇಟ್ ಆಫ್, ಬಿಕಾಸ್ ಅದನ್ನು ಆ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ನನ್ನ ಕ್ವೆಶ್ಚನ್ ನೆಕ್ಸ್ಟ್ ಇರೋದೇನೆಂದರೆ, ಆ ಬ್ರ್ಯಾಂಡ್ ವ್ಯಾಲ್ಯೂ ಅಥವಾ ಬ್ರ್ಯಾಂಡಿಂಗ್ ಅಂತ ನೀವೇನು ಹೇಳ್ತೀರಿ, ಪ್ರಾಡಕ್ಟ್ ಬೇಸ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ವಾಟ್ ಈಸ್ ಬ್ರ್ಯಾಂಡಿಂಗ್, ಬ್ರ್ಯಾಂಡ್ ವ್ಯಾಲ್ಯೂನ ಹೆಂಗೆ ಕ್ರಿಯೇಟ್ ಮಾಡೋದು, ಅದ್ರ ಬಗ್ಗೆ? Absolutely. So ಖಂಡಿತವಾಗ್ಲು that's a very good example that you brought in. Nike ಎಲ್ಲರೂ ಮಾಡ್ತಾರೆ. In fact, any good brand, they don't focus on immediate money. Like ಇವಾಗ ಓಕೆ, ನಾನು ಹತ್ರ ಪ್ರಾಡಕ್ಟ್ ಮಾಡ್ಬಿಟ್ಟಿದೀನಿ, ಹೆಂಗೋ ಒಂದು ಮಾಡಿ ಸೆಲ್ ಮಾಡೋಣ. ಯಾಕಂದ್ರೆ ಅವ್ರದ್ದು ಕ್ವಾಲಿಟಿ ಕಂಟ್ರೋಲ್ ಎಲ್ಲ, ದ ರೀಸನ್ ದೇ ಆರ್ ದ್ಯಾಟ್ ಇವತ್ತು ಇಸ್ ಬಿಕಾಸ್ ದೇ ಹ್ಯಾವ್ ಎಕ್ಸ್ಟ್ರೀಮ್ಲಿ ಗುಡ್ ಕ್ವಾಲಿಟಿ ಕಂಟ್ರೋಲ್ ಅಂಡ್ ದೇ ಮಾರ್ಕೆಟ್ ನ ಎಂಟರ್ ಆಗುವಾಗ ದೇ ಮೀನ್ ಸಮಥಿಂಗ್. So they are building a status there. So brand is not something that someone can obtain overnight. ಅಂದ್ರೆ ಒಂದು ಇವತ್ತು ಸ್ಟಾರ್ಟ್ ಮಾಡಿದೀನಿ, ನಾಳೆ ನನ್ನ ಬ್ರ್ಯಾಂಡ್ ಬೇಕು, ನಾನು ಎಷ್ಟೇ ಏನೇ ತಪ್ಪು ಹಿಡ್ಕೊಂಡು ಹೊರಗೋದ್ರು ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಬ್ರ್ಯಾಂಡಿಂಗ್ಗೆ ಹಲವಾರು ಬೇಕಾಗುತ್ತೆ. ಅಫ್ಕೋರ್ಸ್ ಬ್ರ್ಯಾಂಡಿಂಗ್ ನೀವು ಪ್ರಾಡಕ್ಟ್ ಮಾತ್ರ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಬಿಕಾಸ್ ಐ ಆಮ್ ಕಮಿಂಗ್ ಫ್ರಮ್ ಅ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ, ಐ ಫೀಲ್ ಈಕ್ವಲಿ ಇಂಪಾರ್ಟೆಂಟ್ ಸರ್ವಿಸಸ್ ಅಲ್ಲೂ ಬರುತ್ತೆ. ಯಾಕಂದ್ರೆ ಫಸ್ಟ್ ಥಿಂಗ್ ಅವ್ರು ಕೇಳೋದು ಅಂದ್ರೆ, ನೀವ್ ಯಾರು, ನೀವೇನ್ ಮಾಡಿದೀರಾ, ಹಿಸ್ಟ್ರಿ ಏನಿದೆ ನಿಮ್ದು. ಸೊ ಆಲ್ ಆಫ್ ದಿಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಒಂದು ಸ್ಟಾರ್ಟ್ಅಪ್ಗೆ, ಬಿಕಾಸ್ ಇಫ್ ಯು ಡೋಂಟ್ ಹ್ಯಾವ್ ಅ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಅಂತ ಇಲ್ಲ ಅಂದ್ರೆ, ನಾಳೆ ನೀವು ಮಾರ್ಕೆಟ್ಗೆ ಹೋಗಿ ಎಷ್ಟೇ ಸೆಲ್ ಮಾಡಕ್ ಹೋದ್ರು ಅಥವಾ ವಾಟ್ ಎವರ್ ಯುವರ್ ಬೆಸ್ಟ್ ಆಫ್ ದ ಎಕ್ವಿಪ್ಮೆಂಟ್ಸ್ ಇದ್ರು, ಯು ಮೈಟ್ ನಾಟ್ ಪಾಸ್ ಥ್ರೂ ದ ಫಸ್ಟ್ ಲೆವೆಲ್. ಅಂದ್ರೆ ನೀವು ನಿಮ್ ಎಷ್ಟೇ ಆಫರ್ ಕೊಡ್ಬೋದು, ಏನೇ ಹೇಳ್ಬೋದು ಅವರಿಗೆ,
ಕೊನೆಗೆ ಅವ್ರ ಕ್ವಶನ್ ಬರೋದು, ಇಲ್ಲ ಇವ್ರು ಹೊಸ್ತು, ಬಟ್ ಇನ್ನೊಬ್ರು ಯಾರೋ ಬಂದಿದ್ದಾರೆ, ದೇ ಆರ್ ನಾಟ್ ಆಸ್ ಗುಡ್ ಆಸ್ ದ ಅದರ್ ಬ್ರ್ಯಾಂಡ್, ಬಟ್ ಇವ್ರ ಹತ್ರ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಸೊ ಬ್ರ್ಯಾಂಡಿಂಗ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಮೋರ್ ಇಂಪಾರ್ಟೆಂಟ್ಲಿ, ನಾನು ಇದನ್ನ ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಬ್ರ್ಯಾಂಡಿಂಗ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ಸೆಲ್ಫ್. ಲೈಕ್ ವಾಟ್ ಡು ಯು ವಾಂಟ್ ಪೀಪಲ್ ಟು ಅಸೋಸಿಯೇಟ್ ಯು ವಿತ್. ಸೊ ಲೈಕ್ ಲೆಟ್ಸ್ ಸೇ ಸುಭಾಷ್ ಇವತ್ತು ಈ ಪಾಡ್ಕಾಸ್ಟ್ ನಡೆಸ್ತಿದ್ರೆ, ನಾಳೆ ಇವಾಗ ಯೋರ್ ಆಡಿಯನ್ಸ್ ಶುಡ್ ರೆಕಗ್ನೈಸ್ ಯು ಬೈ ಅ ಪರ್ಸನ್ ಹೂ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಟ್ ಪಾಡ್ಕಾಸ್ಟ್. ಇಫ್ ದಟ್ ಇಸ್ ಪಾಸಿಬಲ್, ದೆನ್ ಯು ಕ್ರಿಯೇಟೆಡ್ ಅ ಸಕ್ಸಸ್ಫುಲ್ ಬ್ರ್ಯಾಂಡ್ ಸ್ಟ್ರಾಟಜಿ. ನಿಮ್ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಅಟ್ಲೀಸ್ಟ್. ಸೊ ದಿಸ್ ಸ್ಟಾರ್ಟ್ಸ್ ವಿತ್ ಇಂಡಿವಿಜುವಲ್. ಲೈಕ್ ಇವಾಗ ಕಾಲೇಜಿಂದ ಹೊರಗೆ ಬರ್ತಿದ ತಕ್ಷಣನೇ ಫಸ್ಟ್ ಥಿಂಗ್ ನಾವು ಏನ್ ಮಾಡಕ್ ಟ್ರೈ ಮಾಡ್ತೀವಿ, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಂದ್ರೆ ಇಂಟ್ರೊಡ್ಯೂಸ್ ಮಿ ಅಬೌಟ್ ಅ ಬ್ರ್ಯಾಂಡ್ ಕಾಲ್ಡ್ ಯೋರ್ ನೇಮ್ ಬೇಸಿಕ್ಲಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯು ವಿಲ್ ಹ್ಯಾವ್ ಟು ಫಸ್ಟ್ ಅಪ್, ಇಟ್ಸ್ ನಾಟ್ ಈಸಿ ಡಿಫೈನಿಂಗ್ ಅ ಬ್ರ್ಯಾಂಡ್ ಫಾರ್ ಒನ್ ಸೆಲ್ಫ್. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಯು ವಿಲ್ ಹ್ಯಾವ್ ಟು ಟೇಕ್ ಇನಫ್ ಟೈಮ್ ಅಂಡ್ ಥಿಂಕ್ ಅಬೌಟ್ ಯುವರ್ ಸ್ಟಾರ್ಟ್ಅಪ್ ಅಥವಾ ನೀವಾಗಿರ್ಲಿ, ಅದನ್ನ ಯೋಚನೆ ಮಾಡ್ಬಿಟ್ಟು ವಾಟ್ ಡು ಐ ಮೀನ್ ಟು ಅದರ್ಸ್ ಅದನ್ನ ಕ್ಲೀನ್ ಆಗಿ ಹೇಳ್ಕೊಂಡು, ಅಂಡ್ ಯು ಶುಡ್ ಜಸ್ಟ್ ಕೀಪ್ ದ ಸೇಮ್ ಥಿಂಗ್. ಇವತ್ತು ನಾನು ಏನೋ ಒಂದು ಹೇಳ್ತೀನಿ, ನಾಳೆ ಇನ್ನೊಂದು ಹೇಳಿದ್ರೆ ಜನಗಳಿಗೂ ಅಸೋಸಿಯೇಷನ್ ತುಂಬಾ ಕಷ್ಟ ಆಗುತ್ತೆ. ಸೊ ಇಫ್ ದೇ ಕ್ಯಾನ್ ಅಸೋಸಿಯೇಟ್, ದೆನ್ ಯು ಆರ್ ಇನ್ ದ ಸ್ವೀಟ್ ಸ್ಪಾಟ್ ನನ್ನ ಪ್ರಕಾರ. ಓಕೆ. ಸೊ ಇನ್ ಅ ವೇ ಒಂದು ರೇಂಜಿಗೆ ನಮಗೆ ವಿಷನ್ ಇರಬೇಕು, ಹಾಗೆ ಅದಕ್ಕೆ ಸರಿಯಾಗಿ ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಇರಬೇಕು ಅಂತ ಹೇಳ್ತೀರಾ ಅಲ್ವಾ? ಖಂಡಿತವಾಗ್ಲು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅದನ್ನೇ ಹೇಳೋದು, ವಿಷನ್ ಮಿಷನ್ ಎಲ್ಲ ನೋಡ್ತಾರೆ, ವೆಬ್ಸೈಟ್ ಅಲ್ಲಿ ಹಾಕೋ ರೀಸನ್ ಅದೇ, ಸೊ ದಟ್ ಇಟ್ಸ್ ದೇರ್ ಔಟ್ ದೇರ್. ನಾವು ವರ್ಲ್ಡ್ ಗೆ ಅದನ್ನ ಹೇಳ್ತಾ ಇದೀವಿ, ಮಿಸ್ ಮಾಡ್ಕೋಬಾರ್ದು ಅನ್ನೋ ರೀಸನ್ಗೆ ಹಾಕ್ತಿವಿ. ಅಂಡ್ ಫಾರ್ ಎನಿಥಿಂಗ್ ಟು ಬಿಕಮ್ ಸಕ್ಸಸ್ಫುಲ್, ಲೈಕ್ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹಲವಾರು ಜನ ಹೇಳ್ತಾರೆ ನ್ಯೂ ಇಯರ್ ರೆಸಲ್ಯೂಷನ್ ಅಂದ್ರೆ ಏನದು, ಯು ಆರ್ ಬೇಸಿಕ್ಲಿ ಕ್ರಿಯೇಟಿಂಗ್ ಅ ವಿಷನ್ ಫಾರ್ ಯೋರ್ ಸೆಲ್ಫ್. ವರ್ಷದ ಕೊನೆಯಲ್ಲಿ ಐ ಶುಡ್ ಡೂ ದೀಸ್ ಥಿಂಗ್ಸ್, ಇಲ್ಲ ಅಂದ್ರೆ ಇಟ್ಸ್ ಅ ಬ್ಯಾಡ್ ಥಿಂಗ್ ಅಂತ. ಸೊ ಇದು ಇರ್ಲೇಬೇಕು, ಈವನ್ ಎಟ್ ಅನ್ ಇಂಡಿವಿಜುವಲ್ ಲೆವೆಲ್ ಅಥವಾ ಸ್ಟಾರ್ಟ್ಅಪ್ ಲೆವೆಲ್ ಅಲ್ಲಿ. ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ಗಾಟ್ ಇಟ್. ನಾನು ಸೈಕಾಲಜಿ ಆಫ್ ಮನಿ ಅಂತ ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಒಂದು ಕೋಟ್ ಬರುತ್ತೆ, ಪ್ಲಾನ್ ಆನ್ ದ ಪ್ಲಾನ್, ನಾಟ್ ಗೋಯಿಂಗ್ ಅಕಾರ್ಡಿಂಗ್ ಟು ಯುವರ್ ಪ್ಲಾನ್ ಅಂತ. ಸೊ ನಿಮಗೆ ಕ್ವಶನ್ನು, ಲೈಕ್ ಈ ಥರ ಒಂದು ಯಾವುದೋ ಒಂದು ಪ್ಲಾನ್ ಮಾಡಿರ್ತೀವಿ, ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದರೆ ಇನ್ನು ಸ್ಟಾರ್ಟಪ್ ಎಕೋಸಿಸ್ಟಮ್ ಎಷ್ಟೋ ಸಲ ಅದು ತುಂಬ ಅಡ್ವರ್ಸ್ ಎಫೆಕ್ಟು ಆಗುತ್ತೆ, ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಎಂಟಿಟಿ ಆಲ್ ಟುಗೆದರ್. ಸೊ ಇಟ್ಸ್ ನಾಟ್ ಲೈಕ್ ದೊಡ್ಡ ಸಿಸ್ಟಮಲ್ಲಿ ಇದ್ದರೆ ನೀವು ಸಣ್ಣದೇನೋ ಒಂದು ಪ್ಲಾನ್ ಪ್ರಕಾರ ಆಗಲಿಲ್ಲ ಅಂದ್ರೂ ದ ಪ್ರೋಸೆಸ್ ವಿಲ್ ಮೇಕ್ ಶೋರ್ ದಟ್ ನಥಿಂಗ್ ಗೆಟ್ಸ್ ಹ್ಯಾಂಪರ್ಡ್. ಬಟ್ ಸ್ಟಾರ್ಟಪ್ ಎಕೋಸಿಸ್ಟಮಲ್ಲಿ ಇವನ್ ಅ ಸ್ಮಾಲ್ ಪ್ಲಾನ್ ಇಫ್ ಇಟ್ ಡಸಂಟ್ ಗೆಟ್ ಎಕ್ಸಿಕ್ಯೂಟೆಡ್ ಕಷ್ಟ ಆಗುತ್ತೆ. ಸೊ ಹೇಗೆ ಅದನ್ನೆಲ್ಲ ಕೋಪ್ ಅಪ್ ಮಾಡೋದು, ಯಾವ ಥರ ಇರುತ್ತೆ ಆ ಸಿಚುವೇಶನ್ ಹೆಂಗಿರುತ್ತೆ? ನಿಮ್ಗೆ ಯಾವ್ದಾದ್ರು ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆಯಾ? ನಮ್ಮ ಲಿಸ್ನರ್ಸಿಗೆ ಒಂದು ಸ್ವಲ್ಪ ಹೇಳಿ. ಪ್ಲಾನ್ ಬಿ ಕೇಳಿರ್ಬೋದು. ಸೊ ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇದ್ದೇ ಇರುತ್ತೆ. ದೇರ್ ವಿಲ್ ಬಿ ಚಾಲೆಂಜಸ್ ವಿಚ್ ವಿಲ್ ಕಮ್ ಯೋರ್ ವೇ. ರ್ಯಾಂಡಮ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇದನ್ನೆಲ್ಲ, ನೀವು ಎಕ್ಸೆಲ್ ಶೀಟ್ ಅಲ್ಲಿ ಕುತ್ಕೊಂಡು ಹಾಕಕ್ಕೂ ಆಗಲ್ಲ ಕೆಲವು ಸತಿ. ಅಂಡ್ ಸಮ್ ಸಚ್ ಥಿಂಗ್ಸ್ ಸಡನ್ ಆಗಿ ಬರೋ ಚಾನ್ಸಸ್ ಇದೆ. ಒಂದೇನ್ ಹೇಳ್ತೀನಿ ಅಂದ್ರೆ, ಇಟ್ಸ್ ಈಸಿ ಟು ಗೆಟ್ ಡಿಸ್ಟ್ರಾಕ್ಟೆಡ್. ಡಿರೇಲ್ಡ್ ಅಗೇನ್ ಸೇಮ್ ಥಿಂಗ್. ಬೇಜಾರಾಗುತ್ತೆ ಜನಗಳಿಗೆ, they'll just give up. Some of them don't give up, they'll continue putting effort, but they won't take in the feedback which came in. They will just, like ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಲೆಟ್ಸ್ ಸೇ ಇವಾಗ ಪಿಚ್, ಒಂದು ಯಾವ್ದೋ ಒಂದು ಏಜೆನ್ಸಿ ಪಿಚ್ ಹೋಗಿರ್ತೀವಿ ನಾವು, ಅಲ್ಲೆಲ್ಲದು ನಮ್ ಬೆಸ್ಟ್ ಆಫ್ ದ ಥಿಂಗ್ಸ್ ನ ಹೇಳಿರ್ತೀವಿ, ಬಟ್ ಕೊನೆಗೆ ಅವ್ರದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಒಂದು ಬೇರೆ ಇರುತ್ತೆ. ನಮ್ ಪ್ಲಾನ್ ಇರೋದು ವರ್ಸಸ್ ಅವ್ರ ಪ್ಲಾನ್ ಇರೋದು ಸ್ವಲ್ಪ ಪ್ಯಾರಲಲ್ ಅಲ್ಲಿ ನಡೀತಾ ಇರುತ್ತೆ. ಆ ಟೈಮಲ್ಲಿ ಯು ನೀಡ್ ಟು ಬಿ ಸ್ಟ್ರೀಟ್ ಸ್ಮಾರ್ಟ್, ಯು ನೀಡ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. Immediate ಆಗಿ you need to know how to balance it out, how to stabilize it back. ಇದು ಹೇಳ್ಕೊಟ್ ಬರಲ್ಲ, ಸ್ವಲ್ಪ ಓವರ್ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಮ್ಯಾಟರ್ ಆಗುತ್ತೆ ಅನ್ನೋದು. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೇರೆ ಬೇರೆ ಮೀಟಿಂಗ್ಸ್ ಹೋಗಿ ಅರ್ಥ ಆಗುತ್ತೆ, ಓಕೆ ಈ ತರ ನಾನು ಹೇಳಿದಿದ್ರೆ ಈ ಸಿಚುವೇಶನ್ ಅಲ್ಲಿ ಮೇ ಬಿ ದಿಸ್ ವುಡ್ ಹ್ಯಾವ್ ಬೀನ್ ಬೆಟರ್ ಅಂತ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ದಟ್ ಎವ್ರಿ ಒನ್ ವಿಲ್ ಲರ್ನ್. ಬಟ್ ಪ್ಲಾನ್ ಬಿ ಇದ್ದೇ ಇರಬೇಕು. ಓಕೆ ಇದು ವರ್ಕ್ ಔಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಾಟ್ ಅಂತ. ಲೈಕ್ ಸ್ವಲ್ಪ ಡೀರೇಲ್ ಆಗುತ್ತೆ, ಬಟ್ ಈವನ್ ನಾವು xGrow ಸ್ಟಾರ್ಟ್ ಮಾಡ್ಬೇಕಾದಾಗ ಲೈಕ್ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿರ್ಲಿಲ್ಲ ನಾವು ಇದನ್ನ. ನಾವು ವರ್ನಾಕ್ಯುಲರ್ ಕಂಟೆಂಟ್ ಆಗಿ ಒಂದು ಸ್ಟಾರ್ಟ್ ಮಾಡಿದ್ದು ನಾವು, ಅದು ವರ್ಕ್ಔಟ್ ಆಗಿಲ್ಲ. ಸೊ ಲಾಟ್ ಆಫ್ ಲಿಸ್ನರ್ಸ್ ವಿಲ್ ಬಿ ಶಾಕ್ಡ್ ಇವತ್ತು. ನಾವು xGrow ವಾಸ್ ಅ ಸೆಕೆಂಡ್ ಆರ್ ಪ್ಲಾನ್ ಬಿ ವಿಚ್ ವರ್ಕ್ ವೆಲ್ ಫಾರ್ ಅಸ್ ಅಂತ ಹೇಳಕ್ಕೆ. ಸೊ ಪ್ಲಾನ್ ಬಿ ಇರೋದಕ್ಕೆ ಹೋಗಿ ನಾವು ಇವತ್ತು ಏನೋ ಒಂದು ಮಾಡಿ ವಿ ವಿಲ್ ಏಬಲ್ ಟು ಸ್ಟೆಬಿಲೈಸ್ ಬ್ಯಾಕ್ ಇನ್. ನಾವ್ ಇವಾಗ ಲೆಟ್ಸ್ ಸೇ ನಮ್ದು ಅದೊಂದು ಪ್ಲಾನೇ ಒಂದೇ ಇದ್ದಿದ್ರೆ, ಇಫ್ ವಿ ಹ್ಯಾಡ್ ಟೇಕನ್ ಇಟ್ ಫಾರ್ವರ್ಡ್, ಐ ಡೋಂಟ್ ಥಿಂಕ್
any one of us would have been in this position ivattu, because we had taken a huge risk, and plan B is extremely important. At the same time, don't bank on it too much. ಯಾಕಂದ್ರೆ ಎಲ್ಲಾ ಸತಿ ಪ್ಲಾನ್ ಬಿ ಮಾಡ್ತಾ ಇದ್ರೆ ಪ್ಲಾನ್ ಎ ಬಗ್ಗೆ ಯಾರು ಫೋಕಸ್ ಮಾಡಲ್ಲ. ಸೊ ಯು ನೀಡ್ ಟು ಹ್ಯಾವ್ ಇಟ್, ಬಟ್ ಯು ನೀಡ್ ಟು ಗಿವ್ ಇಟ್ ದ ರೈಟ್ ಸೆಟ್ ಆಫ್ ಅಟೆನ್ಷನ್ ಅಂತ ಹೇಳ್ತೀನಿ ಅಷ್ಟೇ. ಇಂಟ್ರೆಸ್ಟಿಂಗ್. xGrow ನಿಮ್ಮ ಪ್ಲಾನ್ ಬಿ ಅಂತ ಹೇಳಿದ್ರಿ, ಲೈಕ್ ದ ಕರೆಂಟ್ xGrow ವಾಟ್ ಎವರ್ ಇಟ್ ಇಸ್ ದರ್ ವಿಚ್ ಈಸ್ ಅಕ್ವೈರ್ಡ್, ಸೊ ವಿಚ್ ಹ್ಯಾಸ್ ವರ್ಕ್ಡ್ ಔಟ್ ರಿಯಲಿ ವೆಲ್ ಫಾರ್ ಯು. ನಿಮಗೆ ವಾಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಆನ್ ಯುವರ್ ಓನ್? Interesting question, certainly. Yeah, Nange, I mean, before I tell you what inspired me, I'll just tell you who are my mentors. Like, I think due credit ಅವ್ರಿಗೆಲ್ಲರಿಗೂ ಹೋಗ್ಬೇಕು. Starting from ನಂದು Hive Minds ಅಲ್ಲಿ, Hive Minds was my first job, and ನಂದು ಕಾಲೇಜಿಂದ ಜಸ್ಟ್ ಹೊರಗೆ ಬಂದಿದ್ದಷ್ಟೇ, ಜಸ್ಟ್ another ಕಾಲೇಜ್ ಗ್ರಾಡ್ ಹೂ ಡಿಡ್ ನಾಟ್ ನೋ ಏನು ಹೇಗೆ ರಿಯಲ್ ವರ್ಲ್ಡ್ ಹೇಗಿರುತ್ತೆ ಗೊತ್ತಿಲ್ಲ. ಐ ಜಾಯಿಂಡ್ ಇನ್ Hive Minds. ಅವಾಗ Hive Minds ವಾಸ್ ಅರೌಂಡ್ 20-25-30 ಜನ ಇದ್ರು ಅನ್ಸುತ್ತೆ. ಐ ವಾಸ್ ಇನ್ ಅ ವೆರಿ ಸ್ಮಾಲ್ ಟೀಮ್. ನನಗೆ ಡಿಜಿಟಲ್ ಬಗ್ಗೆ ಗೊತ್ತೇ ಇಲ್ಲ. ನಾನು ಆಸ್ ಅ ಎಜುಕೇಶನ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. ಓನ್ಲಿ ಥಿಂಗ್ ಅಂದ್ರೆ ನನಗೆ ಸಮ್ವೇರ್ ಡಿಸೈನಿಂಗ್, ಮಾರ್ಕೆಟಿಂಗ್ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಇತ್ತು. ಏನೇ ಆಗ್ಲಿ ಹೋಗಿ ಅಟೆಂಡ್ ಮಾಡೋಣ ಅಂತಿತ್ತು. ದೆನ್ ಸೆಲೆಕ್ಟ್ ಆಯ್ತು. ಆ ಟೈಮಲ್ಲಿ ನನಗೆ ಜ್ಯೋತಿ ಆಗಿರ್ಲಿ, ಜ್ಯೋತಿರ್ಮಯಿ ಇಸ್ ಫೌಂಡರ್ ಆಫ್ Hive Minds, ಅವರು ಬ್ಯಾಕ್ ದೆನ್ that's brilliant. So ಜ್ಯೋತಿರ್ಮಯಿ ಅವರು ಎಲ್ಲರಿಗೂ ಗೊತ್ತಿರ್ಬೋದು ಹಾಗಾದ್ರೆ. So she is such a inspiration to everyone, and she's been one of my core mentors. Like ಇವತ್ತಿಗೂ ನಾನು ಅವ್ರ ಹತ್ರ ಹೋಗಿ ಮಾತಾಡಿದ್ರೆ the energy which I can take back is ಹೇಳಕ್ಕಾಗಲ್ಲ ಅದನ್ನ ವರ್ಡ್ಸ್ ಅಲ್ಲ, ಆ ತರ ಬರುತ್ತೆ. ಅಂಡ್ ಶಿ ಇಸ್ ಆಲ್ವೇಸ್ ಸೋ ಲೈವ್ಲಿ. ಅಂಡ್ ಅವ್ರ ಜೊತೆಗೆ ಶಾನ್ ಅಂತ ಮುಂಚೆ ಒಬ್ರು ex-CEO ಆಫ್ Hive Minds ಅವರು, and he was also such a inspiration. Like the way he could organize himself, like it was impeccable. So ಆ ತರದವರು, ಅಥವಾ ನನ್ನ ಇಮಿಡಿಯೇಟ್ ಬಾಸಸ್ ಆಗಿರ್ಲಿ, ಲೈಕ್ ಕಿರಣ್, ವರುಣ್, ಲಕ್ಷ್ಮಿ, ವೇಣು, ವಿನೋದ್, ಅಭಿಷೇಕ್, ಸಿಕ್ಕಾಪಟ್ಟೆ ಜನ ಇದ್ದಾರೆ ನನಗೆ. ಅಂಡ್ ಈಚ್ ಒನ್ ಆಫ್ ದಮ್ ಇಂದ ಐ ಹ್ಯಾವ್ ನಾಟ್ ಲರ್ನ್ಡ್ ಅ ಸ್ಮಾಲ್ ಥಿಂಗ್, ಐ ಹ್ಯಾವ್ ಲರ್ನ್ಡ್ ಅ ಹ್ಯೂಜ್ ಥಿಂಗ್ ಅಂಡರ್ ದೇರ್ ಗೈಡೆನ್ಸ್. ಸೊ ಪ್ರತಿ ಒಂದ್ಸತಿನೂ ಅವ್ರನ್ನ ಮೆಂಟರ್ ಮಾಡ್ತಿರುವಾಗ ಓಕೆ ಇದು ಹೀಗಲ್ಲ, ಹೀಗ್ ಮಾಡಿದಿದ್ರೆ ಬೆಟರ್ ಆಗಿರೋದು. ಅಂಡ್ ಐ ವಾಸ್ ಫಾರ್ಚುನೇಟ್ ಇನಫ್, ಆಫ್ ಕೋರ್ಸ್ ಐ ಡೋಂಟ್ ನೋ ಏನ್ ಗುಡ್ ಲಕ್ ಇತ್ತೋ ಗೊತ್ತಿಲ್ಲ, ಬಟ್ ಫಾರ್ಚುನೇಟ್ ಇನಫ್ ಆಲ್ ಆಫ್ ಮೈ ಮೆಂಟರ್ಸ್ ವೇರ್ ಯುನೀಕ್ ಇನ್ ದೇರ್ ಓನ್ ವೇ. ಲೈಕ್ ಒಬ್ರು ಲೆಟ್ಸ್ ನನಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಹೇಳ್ಕೊಡೋರಿದ್ರೆ, ಇನ್ನೊಬ್ರು ಹಿ ವುಡ್ ಜಸ್ಟ್ ಪುಟ್ ಮೀ ಇನ್ ದ ಓಷನ್ ಅಂಡ್ ಓಕೆ ಕಲಿ, ನಿನಗಾಗತ್ತೆ, ಮಾಡ್ಬೋದು ನೀನು ಅಂತ. ದಟ್ ಗೇವ್ ಮಿ ಅ ಡಿಫರೆಂಟ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಸೊ ಈಚ್ ಒನ್ ಆಫ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸೊ ಇದೆಲ್ಲದ್ರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಗೇನ್ ಜ್ಯೋತಿ ಜೊತೆಗೆ ಸಿಕ್ಕಾಪಟ್ಟೆ ಮಾತಾಡಿ ಅರ್ಥ ಮಾಡ್ಕೊಂಡು ಹೇಗೆ ಏನು ಅಂತ ಮಾಡುವಾಗ ನನ್ಗೊಂದು ಥಾಟ್ ಬಂತು, ಓಕೆ ಮೇ ಬಿ ವರ್ನಾಕ್ಯುಲರ್ ಸ್ಟಾರ್ಟ್ ಬಂದಿದ್ದು, ಮೇ ಬಿ ಇದನ್ನ ಮಾಡಿದಿದ್ರೆ ಮಾರ್ಕೆಟ್ ಅಲ್ಲಿ ರಿಕ್ವೈರ್ಮೆಂಟ್ ಇದೆ, ನಾಟ್ ಅ ಲಾಟ್ ಆಫ್ ದೆಮ್ ಆರ್ ಡೂಯಿಂಗ್ ಇಟ್. ಸೊ ನಾವು ಸ್ಟಾರ್ಟ್ ಮಾಡಿದ್ರೆ ಹೇಗಿರಬಾರ್ದು ಅಂತ. ಸೊ ಅದೇ ಟೈಮಲ್ಲಿ ಆದಿತ್ಯ ಅನ್ನೋದು ನನ್ನ ಕೋ ಪಾರ್ಟ್ನರ್, ಹಿ ಇಸ್ ಕೋ ಫೌಂಡರ್ ಆಫ್ xGrow. ನಾವು ಐ ನೋ ಹಿಮ್ ಫಾರ್ ಲೈಕ್ ಆಲ್ಮೋಸ್ಟ್ ಇವಾಗ 10+ years. ಇವಾಗ ಹೀಸ್ ಬೀನ್ ಮೈ ಕಾಲೇಜ್ ಬ್ಯಾಚ್ ಮೇಟ್ ಆಸ್ ವೆಲ್. ಸೊ ಅವಾಗ್ಲಿಂದನೂ ನಮ್ಗೆ ಅದೊಂಥರ ಸ್ಟಾರ್ಟ್ಅಪ್ ಬಗ್ ಅಂತ ಏನ್ ಕರಿತೀವಿ ಎಲ್ಲೋ ಕೂತಿತ್ತು. ಸೊ ನಾವು ಅದನ್ನೇ ಯೋಚನೆ ಮಾಡ್ತಿರುವಾಗ ಐ ವಾಸ್ ಲೈಕ್ ಓಕೆ ಟ್ರೈ ಮಾಡೋಣ ವರ್ನಾಕ್ಯುಲರ್ ಅನ್ಕೊಂಡು we put our hand into it. Of course, again for your viewers, another disclaimer is xGrow ಬರೋಕ್ಕಿಂತ ಮುಂಚೆ ನಮ್ಮ ಹತ್ರ ಇನ್ನೊಂದು ಸ್ಟಾರ್ಟ್ಅಪ್ ಇತ್ತು. ಮಧ್ಯದಲ್ಲಿ ಒಂದು ಸೀರೀಸ್ ಆಫ್ ಫೇಲ್ ಸ್ಟಾರ್ಟ್ಅಪ್ಸ್ ಇದೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒನ್ ಸ್ವೀಟ್ ಸ್ಟೋರಿ ವಿಚ್ ವೆಂಟ್ ರಿಯಲಿ ವೆಲ್. ಮಧ್ಯದಲ್ಲಿ ನಾವು DOH ಆಗಿರ್ಲಿ, ಒಂದು ಶರ್ಟ್ ಬೇಸ್ಡ್ ಕಂಪನಿ ಆಗಿರ್ಲಿ, ಇದನ್ನೆಲ್ಲ ಟ್ರೈ ಮಾಡಿದೀವಿ. ವಿ ಹವ್ ಬರ್ನ್ಟ್ ಅವರ್ ಹ್ಯಾಂಡ್ಸ್ ಇನಫ್, ಅಂಡ್ ಅಟ್ ದ ಸೇಮ್ ಟೈಮ್ ವಿ ಹವ್ ಲರ್ನ್ಟ್ ಇನಫ್ ಟು ನೋ ವಾಟ್ ಮಿಸ್ಟೇಕ್ಸ್ ನಾಟ್ ಟು ಮೇಕ್. 100 ways of not to fail ಅನ್ನೋದನ್ನ ಇಲ್ಲಿ ಹೇಳ್ಬೋದು ನಾನು. ಸೊ ಹಾಗಾಗಿ xGrow ಸ್ಟಾರ್ಟ್ ಆಯ್ತು. ಸೊ ಅಫ್ಕೋರ್ಸ್ ಕ್ರೆಡಿಟ್ ಟು ಆದಿತ್ಯ ಆಲ್ಸೋ, ಯಾಕಂದ್ರೆ ಹೀಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಪಾರ್ಟ್ನರ್. ಯಾಕಂದ್ರೆ ಒಂದು ಸ್ಟಾರ್ಟ್ಅಪ್ಗೆ finding the right partner is a very, very, very important thing. Like it becomes easy. Like there will be days where you'll feel low. ಆ ತರ ಡೇಸ್ ಅಲ್ಲಿ if the other partner also feels low and if he's out, business ಇಲ್ಲ ಅದನ್ನ. So you need to find the partner who is right, who can drive you and drive each other to success. So in that way, I'm really blessed. Somewhere we both gelled along really well. ಒಂದು ಏನ್ ಹೇಳ್ತೀನಿ ಅಂದ್ರೆ, his strengths were my weaknesses, my strengths were his weaknesses ಅಂತ. We fit in like a puzzle ಅಲ್ಲಿ. So ಹಾಗಾಗಿ it became very easy. It was seamless. Like it's almost like a very good relationship that we could build along over there.
ಟೆಲ್ ಅಸ್ ಮೋರ್ ಅಬೌಟ್ ಯುವರ್ ಕಂಪ್ನಿ xGrow. ಹೆಂಗ್ ಸ್ಟಾರ್ಟ್ ಆಯಿತು, ಏನು ಮಾಡ್ತೀರಾ ಆ್ಯಕ್ಚುಲಿ? ವರ್ನಾಕ್ಯುಲರ್ ಕಂಟೆಂಟ್ ಅಂತ ಐಡಿಯಾ ಹೇಳಿದ್ರಿ. ಸೊ ವರ್ನಾಕ್ಯುಲರ್ ಕಂಟೆಂಟ್ ಅಂದರೆ ಏನು ಮಾಡ್ತಿದ್ರಿ? ಹಾಗಂದ್ರೆ ಆ ವರ್ನಾಕ್ಯುಲರ್ ಅಂದರೆ ಅರ್ಥ ಏನು ಮಾಡಕ್ಕೆ ಟ್ರೈ ಮಾಡಿದ್ರಿ? ಅದನ್ನೆಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೂ ನೋಸ್, ಲೈಕ್ ಯಾರಾದರೂ ಒಬ್ರು ಕೇಳಿದವರಿಗೆ ಇಂಟ್ರೆಸ್ಟ್ ಇದ್ದು ದೇ ಮೈಟ್ ಸ್ಟಾರ್ಟ್ ಸಮಥಿಂಗ್ ಆನ್ ದಟ್ ಲೈನ್. ಖಂಡಿತ. ಸೊ xGrow, ಲೈಕ್ ಐ ಟೋಲ್ಡ್ ಯು, ಪ್ಲಾನ್ ಬಿ. ವರ್ನಾಕ್ಯುಲರ್ ಬಗ್ಗೆ ಹೋಗೋಣ. ವರ್ನಾಕ್ಯುಲರ್ಗಿಂತ ಮುಂಚೆ ಒಂದು ಆದಿತ್ಯ ಅಂಡ್ ಮೈನ್ ಮುಂಚೆ ಒಂದು ಸ್ಕಲ್ಪ್ಟರ್ಸ್ ಅಂತ ಇತ್ತು. ದಿಸ್ ವಾಸ್ ಇನ್ ಟು ದ ಎಜುಕೇಶನ್. ದಿಸ್ ವಾಸ್ ಬ್ಯಾಕ್ ವೆನ್ ಬೈಜೂಸ್ ವಾಸ್ ಜಸ್ಟ್ ಸ್ಟಾರ್ಟಿಂಗ್ ಆಫ್. ಅವ್ರು ಇರುವಾಗ, ದಿಸ್ ಐ ಥಿಂಕ್ ಇನ್ 2014-15 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಕಾಲೇಜಲ್ಲಿ ಇರ್ತಾ ಇರುವಾಗ್ಲೇನೆ ಒಂದ್ಸತಿ ವಿ ಟ್ರೈಡ್ ಅವರ್ ಹ್ಯಾಂಡ್ ಇನ್ ಟು ಇಟ್. ಇಟ್ ವೆಂಟ್ ವೆಲ್. ಐ ವುಡಂಟ್ ಸೇ ಇದು ಫೇಲ್ ಆಯ್ತು ಅಂತಲ್ಲ, ಬಟ್ ಅಫ್ ಕೋರ್ಸ್ ಎಕ್ಸ್ಪೀರಿಯನ್ಸ್ ಅನ್ನೋದೇನಿರುತ್ತೆ, ಅದು ವಿ ಡಿಡ್ ನಾಟ್ ಟೇಕ್ ಇಟ್ ಇನ್ ದ ರೈಟ್ ವೇ. ವಿ ಸ್ವಲ್ಪ ಎಲ್ಲ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಮಿಕ್ಸ್ ಆಯಿತು. ಸೊ ಸ್ವಲ್ಪ ಅದಕ್ಕೆ ಅಲ್ಲಿಗೆ ನಿಲ್ಸ್ಬೇಕಾಯ್ತು. ಬಟ್ ಇನ್ಫ್ಯಾಕ್ಟ್ ದ ಐಡಿಯಾಸ್, ದ ಲಾಜಿಕ್ ಏನ್ ಹೇಳ್ತೀವಿ, ದಟ್ ವಾಸ್ ಇನ್ ಪಾರ್ ವಿತ್ ವಾಟ್ ದ ಮಾರ್ಕೆಟ್ ವಾಂಟೆಡ್ ಬ್ಯಾಕ್ ದೆನ್. ನಾವು ಸೇಮ್ ಥಿಂಗ್ ಇವತ್ತು ಬೈಜೂಸ್ ಏನ್ ಮಾಡ್ತಾ ಇದ್ದಾರೆ, ಐ ಥಿಂಕ್ ವಿ ಹ್ಯಾಡ್ ಡನ್ ಇಟ್ ಇನ್ ದ ಸಿಮಿಲರ್ ಲೈನ್ಸ್. ಆಫ್ ಕೋರ್ಸ್ ಬೈಜೂಸ್ ಕುಡ್ ಟೇಕ್ ಇಟ್ ಫಾರ್ವರ್ಡ್, ದೇ ಮೇಡ್ ಇಟ್ ಬಿಗ್. We thought, okay, ಮನೆಯಲ್ಲಿ you should be able to tutor someone without actually them going to the tuition center ಅಂತ. ಸೊ ಐಡಿಯಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. xGrow ಮಾಡ್ಬೇಕಾದಾಗ ಸೇಮ್ ಥಿಂಗ್. ಬಟ್ ಬಿಫೋರ್ ಐ ಜಂಪ್ ಇನ್ ಟು xGrow, ಸಾರಿ, ಐ ಆಮ್ ಲೂಸಿಂಗ್ ಥಾಟ್ಸ್. ಸೊ ಇವಾಗ xGrow ಮಾಡೋಕ್ಕಿಂತ ಮುಂಚೆ ವರ್ನಾಕ್ಯುಲರ್ ಪೀಸ್ ಬಂದ್ಬಿಟ್ಟು ಹೇಗಾಯ್ತು ಅಂದ್ರೆ, ನಾವು ಯಾವತ್ತೋ ಮಾತಾಡ್ತಾ ಇದ್ವಿ, ನಾವು ಜೊತೆಗೆ ಮಾತಾಡ್ತಾ ಇದ್ವಿ, ಆದಿತ್ಯ, ನಾನು, ಜ್ಯೋತಿ ಎಲ್ಲ ಇದ್ರು. ಅವಾಗ ಅವ್ರು ಹೇಳಿದ್ರು, ದರ್ ಇಸ್ ಅ ಹ್ಯೂಜ್ ರಿಕ್ವೈರ್ಮೆಂಟ್. ಇವಾಗ ಬೇರೆ ಭಾಷೆಯಲ್ಲಿ ಸೇಮ್ ಕಾಂಟೆಂಟ್ ಇಲ್ಲ. ಇವಾಗ ಗೂಗಲ್ ಟ್ರಾನ್ಸ್ಲೇಟ್ ಎಷ್ಟೇ ಯೂಸ್ ಮಾಡ್ಬೋದು ಇವತ್ತು, ಬಟ್ ಎಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ನಾಟ್ ಆಕ್ಯುರೇಟ್. ಜನಗಳಿಗೆ ಅದ್ರದ್ದು ಕ್ಲೀನ್ ಎಫೆಕ್ಟ್ ಸಿಗಲ್ಲ. ಇವಾಗ ನೀವು ಇಂಗ್ಲಿಷ್ ಅಲ್ಲಿ ಏನ್ ಹೇಳಿರ್ತೀರ ಅದನ್ನೇ ಕನ್ನಡ ಏನೋ ಹೇಳಿದ್ರೆ, ಬರೀ ಲೋಕಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಟ್ ಡಸ್ ನಾಟ್ ಮೇಕ್ ಲಾಟ್ ಆಫ್ ಸೆನ್ಸ್. ಸೊ ಅದಕ್ಕಾಗಿ ಓಕೆ, ಕ್ಯಾನ್ ವಿ ಡೂ ದಿಸ್ ಟ್ರಾನ್ಸ್ಲೇಷನ್ ವರ್ನಾಕ್ಯುಲರ್ ನ ಇವಾಗ, ಕ್ಯಾನ್ ವಿ ಪುಷ್ ಇಟ್ ಇನ್ ಥ್ರೂ ವೆಬ್ಸೈಟ್ಸ್ ಅಂತ ಟ್ರೈ ಮಾಡಿದ್ವಿ. ಒಂದ್ ಏನ್ ಗೊತ್ತಾಯ್ತು ಅಂದ್ರೆ, it required a lot of funds. Like back then, that this is something which we are talking about a product. The first example ಕೊಟ್ಟಿದ್ವಲ್ಲ, ಸೊ ಪ್ರಾಡಕ್ಟ್ ಮಾಡಕ್ ಟ್ರೈ ಮಾಡಿದ್ವಿ. ಪ್ರಾಡಕ್ಟ್ ನ ಸ್ವಲ್ಪ ನಮ್ಗೆ ಇನಿಷಿಯಲ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗಕ್ಕೆ ಸ್ಟಾರ್ಟ್ ಆಯ್ತು. ನಮ್ದು ಎಸ್ಟಿಮೇಷನ್ ಸ್ವಲ್ಪ ಇಟ್ ಡಿಡ್ ನಾಟ್ ಗೋ ಆಸ್ ಪರ್ ಪ್ಲಾನ್. ಸೊ ಹೋಗ್ತಾ ವಿ ರಿಯಲೈಸ್ ದಟ್ ಇದನ್ನ maybe we should park it for some other day. Idea was not wrong. Efforts probably was not wrong. It was invested in the right direction, but maybe the capital did not support us. And our momentary, we thought it would not be the right thing. Even if we hingo seri ದುಡ್ಡು ಹಾಕಿ ಮಾಡಿದ್ರು, I don't think it would have gone to an extent where probably something else would have ಅಂತ ಬಂತು. So that was the point in time. We were looking at what we are capable of. ಇವಾಗ ಆದಿ ಆಗ್ಲಿ, ನಾನಾಗ್ಲಿ, ಅಫ್ಕೋರ್ಸ್ ಈ xGrow ನಾನು ಇವಾಗ ಬರೀ ಇಷ್ಟೊತ್ತು ಆದಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಬಟ್ ಇದ್ರ ಹಿಂದೆ ಹಲವಾರು ಜನಗಳು ನಮಗ್ ಕ್ಲೋಸ್ ಸಪೋರ್ಟ್ ಆಗಿದ್ದಾರೆ. ಫ್ಯಾಮಿಲೀಸ್ ಆಗಿರ್ಬೋದು, ಅಥವಾ ಇಮಿಡಿಯೇಟ್ ಫ್ರೆಂಡ್ಸ್. ಲೈಕ್ ಕೆಲವ್ರನ್ನ ನೇಮ್ ಮಾಡಕ್ಕೂ ಇಷ್ಟಪಡ್ತೀನಿ, ಲೈಕ್ ಮಜರ್, ನವೀನ್, ಶ್ರೀಧರ್, ದೀಪ್ತಿ, ಇವರೆಲ್ಲರೂ ತುಂಬಾ ಕ್ಲೋಸ್ ಆಗಿ ನಮ್ಗೆ ಕಾನ್ಫಿಡೆನ್ಸ್ ಬೂಸ್ಟರ್ ಆಗಿ ವರ್ಕ್ ಮಾಡ್ತಿದ್ರು. ಲೈಕ್ ದೇ ವರ್ ರೂಟಿಂಗ್ ಫಾರ್ ಈಚ್ ಅದರ್ ತರ ಇತ್ತು. ಸೊ ಅಫ್ಕೋರ್ಸ್ ಬಿಕಾಸ್ ಆಫ್ ಆಲ್ ದೇರ್ ಗುಡ್ ಥಿಂಗ್ಸ್ ವಿ ವೆರ್ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್. ಅಂಡ್ ಸ್ಟಾರ್ಟ್ ಮಾಡುವಾಗ ವಿ ವೆರ್ ಸ್ಕೇರ್ಡ್. xGrow ಸ್ಟಾರ್ಟ್ ಮಾಡುವಾಗ ಐ ಸ್ಟಿಲ್ ರಿಮೆಂಬರ್, ಐ ಥಿಂಕ್ sometime in August ಏನೋ ಮಾಡಿದ್ದು. ಇಟ್ ವಾಸ್ ಸೂಪರ್ ರೋಲರ್ ಕೋಸ್ಟರ್ ರೈಡ್ ತರ. ಇವತ್ತೇನೋ ಒಂದು ಮಾಡ್ತಾ ಇದ್ರೆ ನೆಕ್ಸ್ಟ್ ಡೇ ನಾವು ಏನ್ ಮಾಡ್ತಿದೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ not a good sign for any startup to be in. Plan B work ಆಗೋದು, it don't always look at it as a positive thing. xGrow ಸ್ಟಾರ್ಟ್ ಆಯ್ತು, ವರ್ಕ್ ಆಯ್ತು, good enough, but for us it still feels that okay, maybe someday there is also going to be a vernacular piece which will come in ಅಂತ. So as a startup, I think you'll have to evaluate your idea. At the end of it, ಒಂದ್ಸತಿ ಐಡಿಯಾ ನೀವು ಅರ್ಥ ಮಾಡ್ಕೊಂಡು, ಓಕೆ ದಿಸ್ ಇಸ್ ಅ ರೈಟ್ ಥಿಂಗ್ ಟು ಡೂ ಅಂತ ಹೇಳಿ ಮಾರ್ಕೆಟ್ ಒಂದ್ಸತಿ ರಿಸರ್ಚ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್ ಫಾರ್ ಎನಿ ವ್ಯೂವರ್ಸ್ ಔಟ್ ದೇರ್. ಸೊ ಈ ಮಾರ್ಕೆಟ್ ರಿಸರ್ಚ್ ಮಾಡಬೇಕಾದ್ರೆ ಎಷ್ಟೋ ಸಲ ಸಿಮಿಲರ್ ಐಡಿಯಾಸ್, ನೀವು ಬೈಜೂಸ್ ಎಕ್ಸಾಂಪಲ್ ಕೊಟ್ರಿ. ನನಗೆ ಪರ್ಸನಲಿ ನಾನು ಮಯಾಂಕ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಮಯಾಂಕ್ ಇಸ್ ದ ಫೌಂಡರ್ ಆಫ್ ಕೂ, ಅಲಾಂಗ್ ವಿತ್ ಅಪ್ರಮೇಯ. ಜ್ಯೋತಿ ಅವ್ರ ಫ್ರೆಂಡ್ ಅಪ್ರಮೇಯ ಇದಾರಲ್ಲ, ಅವ್ರ ಜೊತೆ ಇರೋ ಮಯಾಂಕ್ ಅವರು ಕೂಡ ಒಂದು ಫೌಂಡರು. ಸೊ ಅವ್ರದ್ದೊಂದು ವೋಕಲ್ ಅಂತ ಒಂದು ಕಂಪ್ನಿ ಇದೆ ವಿಚ್ ಇಸ್ ಆಲ್ಸೋ ವರ್ಕಿಂಗ್ ಇನ್ ದ ವರ್ನಾಕ್ಯುಲರ್ ಸ್ಪೇಸ್. ಸೊ ನೀವೀಗ ಮಾರ್ಕೆಟ್ ರಿಸರ್ಚ್ ಮಾಡಬೇಕಾದ್ರೆ ಈ ಥರ ವರ್ನಾಕ್ಯುಲರ್ ಕಂಟೆಂಟೇ ಮಾಡ್ತಿರೋರು ಇನ್ಯಾರಾದರೂ ಒಂದು 2-3 ಜನ ಇದ್ದಾಗ, ನಿಮ್ಮದು ಒಂದು ಸರ್ವಿಸ್ ಬೇಸ್ಡ್ ಕಂಪ್ನಿ ಆಗಿದ್ದರೆ
ನೀವು ಹೇಗೆ ಒಂದು USP ಸೆಟ್ ಮಾಡ್ತೀರಾ? ಲೈಕ್ ಹೇಗೆ ಈಗ ಬಿಕಾಸ್ ಪ್ರಾಡಕ್ಟ್ ಆದರೆ ಏನಾದರೂ ಒಂದು ಹೊಸ ಫೀಚರನ್ನು ನಾವು ಹೇಳ್ಬೋದು, ದಿಸ್ ಇಸ್ ಸಮಥಿಂಗ್ ವಿಚ್ ಈಸ್ ವೆರಿ ಯೂನಿಕ್ ಟು ದ ಎಂಟೈರ್ ಎಕೋಸಿಸ್ಟಮ್, ನೋ ಬಡಿ ಇಸ್ ದೇರ್ ಹೂ ಇಸ್ ಡೂಯಿಂಗ್ ದಿಸ್ ಅಂತ ಹೇಳ್ಬೋದು. ಬಟ್ ಸರ್ವಿಸ್ ಬೇಸ್ಡ್ ಅಂದಾಗ ನೀವೇನು ಸೆಟ್ ಆಫ್ ಸರ್ವಿಸಸ್ ಮಾಡ್ತೀರಾ ಅದನ್ನೇ ಬೇರೆಯವರು ಮಾಡ್ತಾರೆ, ಅಥವಾ ಯಾವುದೋ ಒಂದು ಎಸ್ಟಾಬ್ಲಿಷ್ ಪ್ರಾಡಕ್ಟ್ ಆಗಿದ್ರು ಅದು ಅದಕ್ಕೆ ಕಾಂಪಿಟೇಷನ್ ಆಗಿದ್ರೆ ನೀವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ತೀರಾ? USP ಹೇಗೆ ತಂದ್ಕೊಳ್ತೀರಾ? ಅದನ್ನ ಹೆಂಗೆ ವರ್ಕ್ ಮಾಡಿದ್ರಿ ನೀವು? That's a good question actually. ನಮ್ಗೆ USP ಬಂದ್ಬಿಟ್ಟು ಅಫ್ಕೋರ್ಸ್ ಅಟ್ ಅ ಬ್ರಾಡ್ ಲೆವೆಲ್ ಹೇಳಬೇಕು ಅಂದ್ರೆ ಸರ್ವಿಸ್ ಬೇಸ್ಡ್ ಕಂಪನಿಗಳಿಗೆ ತುಂಬಾನೇ ಇರ್ತವೆ. ಲೈಕ್ ಆರ್ ಯು ಸ್ವಿಫ್ಟ್, ಐ ಮೀನ್ ನಾಟ್ ಜಸ್ಟ್ ವರ್ಡ್ಸ್ ಆನ್ ಪೇಪರ್ ಅಂತ, ಲೈಕ್ ಸ್ವಿಫ್ಟ್, ಅಜೈಲ್, ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ನಾನು ಅವಾಗ ಏನಂದೆ, ಅಥವಾ ರಿಲಯಬಲ್. ಲೈಕ್ ನೀವು ನಮ್ಮ ಹತ್ರ ಬಂದ್ರೆ ಖಂಡಿತವಾಗ್ಲೂ ನಾವ್ ಏನ್ ಕೋಟ್ ಮಾಡಿದೀವಿ ಆ ಟೈಮಲ್ಲಿ ಆಗುತ್ತೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೇ ಸರ್ವಿಸ್ ಹೋದ್ರು ಏನ್ ಹೇಳ್ತಾರೆ ಅವರು, ಸೊ ಇಲ್ಲ ಇದು ಬೆಸ್ಟ್ ಪ್ರೈಸ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನಾವು ನೀವು ಇಮಿಡಿಯೇಟ್ ಡೆಲಿವರಿ, ನಾಳೆನೇ ಡೆಲಿವರಿ ಮಾಡ್ತೀವಿ ಸರ್. ಇವಾಗ ಅಮೆಝಾನ್ ಆಕ್ಟ್ಸ್ ಆಸ್ ಅ ಸರ್ವಿಸ್ ಅಟ್ ಸಮ್ ಪಾಯಿಂಟ್. ನೀವೇನೋ ಆರ್ಡರ್ ಮಾಡ್ತೀರಾ, ಅಲ್ಲಿ ಮನೆಗೆ ಬಂದು ಬರುತ್ತೆ. ಸೊ ಏನಕ್ಕೆ ಅಮೆಝಾನ್ ಅವರು ಏನ್ ಹೇಳ್ತಾರೆ, ಅವರು ವಿದಿನ್ 24 hours ಡೆಲಿವರಿ ಕೊಡ್ತೀವಿ. ಅಥವಾ ಅಜೈಲ್ ಇದೀವಿ ನಾವು, ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಸಪೋರ್ಟ್ ಒಂದೊಬ್ರು ಜನ ಇರುತ್ತೆ. ಅದನ್ನೆಲ್ಲ ಹೇಳಿದಾಗ ದಟ್ ಬಿಕಮ್ಸ್ ಅ USP ಆಫ್ ದ ಸೇಮ್ ಥಿಂಗ್. ವರ್ನಾಕ್ಯುಲರ್ ಬಗ್ಗೆ ಮಾತಾಡಿದಾಗ we were a smaller startup, so ನಾವು we could afford to make a lot more promises which maybe a large scale startup ಮಾಡಕ್ ಆಗದೆ ಇರುವಂತದ್ದು. ಲೈಕ್ ಫಾರ್ ಎಕ್ಸಾಂಪಲ್ ಕಸ್ಟಮೈಸಿಂಗ್ ದ ಎಂಟೈರ್ ಪೀಸ್. ನಿಮ್ಗೆ ಏನ್ ಬೇಕು ಅದನ್ನ ನಿಮ್ಗೋಸ್ಕರ ಕಸ್ಟಮೈಸ್ ಮಾಡ್ತೀವಿ. ಇವಾಗ ಲಾರ್ಜ್ ಸ್ಕೇಲ್ ಸರ್ವಿಸ್ ಇಂಡಸ್ಟ್ರಿಗೆ ಇದು ಮಾಡ್ಬೇಕು ಅಂದ್ರೆ ದೇ ಹ್ಯಾವ್ ಟು ಗೋ ಥ್ರೂ ತುಂಬಾನೇ ಚೇಂಜಸ್ ಇರುತ್ತೆ, ಪ್ರಾಸೆಸ್ ಚೇಂಜಸ್ ಇರುತ್ತೆ, ಅಂಡ್ ಫುಲ್ ಎಂಟೈರ್ ಟೀಮ್ ಟಾಪ್ ಟು ಡೌನ್ ಎಲ್ಲರೂ ಚೇಂಜ್ ಆಗ್ಬೇಕಾಗತ್ತೆ. ಬಟ್ ಹಿಯರ್ ಇಟ್ಸ್ ನಾಟ್ ದ ಕೇಸ್. ನಾವು ಸ್ಮಾಲ್ ಆಗಿರೋದ್ರಿಂದ ಓಕೆ, ನಿಮ್ಗೆ ಟೈಲರ್ ಮೇಡ್ ಕಾಂಟೆಂಟ್ ಕೊಡ್ತೀವಿ. ನಿಮ್ಗೆ ಈ ಪೇಜಸ್ ಮಾತ್ರ ಬೇಕಾ, ಅಥವಾ ನಿಮಗೋಸ್ಕರ ನೀವು ಕಂಟೆಂಟ್ ಇದನ್ನ ಹೇಳಿದ ತಕ್ಷಣ ನಾವು ನೆಕ್ಸ್ಟ್ ಇಮಿಡಿಯೇಟ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಫೋಕಸ್ ರಿಟೆನ್ಷನ್ ಮಾಡ್ಬಿಟ್ಟು ನಿಮ್ಗೊಂದು ಹೊಸ ಕೊಡ್ತೀವಿ. ಅಂಡ್ ಲಾಸ್ಟ್ ಥಿಂಗ್ ಇಸ್ ಪ್ಲಗ್ ಅಂಡ್ ಪ್ಲೇ ಕ್ಯಾನ್ ಹ್ಯಾಪನ್ ಬೋತ್ ಸೈಡ್ಸ್. ಇವಾಗ ದೊಡ್ಡದು ಸರ್ವಿಸ್ ಏಜೆನ್ಸಿಯಲ್ಲೂ ಆಗ್ಬೋದು, ಸ್ಮಾಲ್ ಅಲ್ಲೂ ಆಗ್ಬೋದು. ಬಟ್ ಸ್ಮಾಲ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಸ್ಟಮೈಸ್ ಮಾಡಿ ಪ್ಲಗ್ ಅಂಡ್ ಪ್ಲೇ ಮಾಡಿದ್ರೆ ಇಟ್ ಇಸ್ ನಾಟ್ ಡಿರೇಲಿಂಗ್ ಎನಿ ಆಫ್ ನೀವು ಆಲ್ರೆಡಿ ನಡೀತಾ ಇರೋ ಟಾಸ್ಕ್ಸ್ ನ ಏನು ಡಿರೇಲ್ ಆಗಲ್ಲ. ಸೊ ವಿ ವಿಲ್ ಅಡಾಪ್ಟ್ ಟು ಯುವರ್ ಸಿಸ್ಟಮ್ ತರ. ಸೊ ದೀಸ್ ಬಿಕಮ್ಸ್ ದ USP ಆಫ್ ಕಂಪನಿ ಅಂಡ್ ಸರ್ವಿಸ್ ಬೇಸ್ಡ್ ಕಂಪನಿ. ಸೊ ಐ ಥಿಂಕ್ broadly it boils down to some sort of promises, but promises over a period of time become your USP. ವೆರಿ ಇಂಟ್ರೆಸ್ಟಿಂಗ್. ಈಗ ಸ್ವಲ್ಪ ಟಾಪಿಕ್ನ ಬ್ರಾಡನ್ ಮಾಡ್ತೀನಿ ಟು ದ ಜನರಲ್ ಪಬ್ಲಿಕ್ ಆಲ್ಸೋ, ಅವ್ರಿಗೂ ಸ್ವಲ್ಪ ಅರ್ಥ ಆಗೋ ಥರ. ಈಗ ಹೊಸದಾಗಿ ಶಾರ್ಕ್ ಟ್ಯಾಂಕ್ ಇಂಡಿಯಾ ಅಂತ ಶುರು ಆಗಿದೆ. ಆ್ಯಂಡ್ ಶಾರ್ಕ್ ಟ್ಯಾಂಕನ್ನು ನಾನು ಸ್ಕೂಲಲ್ಲಿದ್ದಾಗ ಕೂಡ ನೋಡ್ತಾ ಇದ್ದೆ, ತುಂಬ ಇನ್ಸ್ಪೈರಿಂಗ್ ಆಗಿರ್ತಿತ್ತು. ಐ ನೋ ಇಟ್ಸ್ ಅ ರಿಯಾಲಿಟಿ ಶೋ, ಅದರಲ್ಲಿ ಎಷ್ಟೊಂದೆಲ್ಲ ಓವರ್ ಹೈಪ್ ಮಾಡಿರ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಶಾರ್ಕ್ ಟ್ಯಾಂಕ್ ಥರ ಇನ್ನೂ ಸುಮಾರು ರಿಯಾಲಿಟಿ ಶೋಸು ಇದ್ದಾವೆ ವೇರ್ ಪೀಪಲ್ ಕಮ್, ಅವ್ರ ಐಡಿಯಾಸನ್ನು ಹೇಳ್ತಾರೆ ಇನ್ವೆಸ್ಟರ್ಸ್ ಎದುರುಗಡೆ. ಸೊ ಏನಾಗುತ್ತೆ ಇನ್ವೆಸ್ಟರ್ ಮೀಟಿಂಗಲ್ಲಿ, ಅದನ್ನು ಒಂದು ಸ್ಮಾಲ್ ತುಣುಕ್ ಥರ ನೋಡ್ಬೋದು ನಾವು ಈ ರಿಯಾಲಿಟಿ ಶೋಸಲ್ಲಿ. ಸೊ ಈ ಥರ ಶೋಸ್ ಬರೋದ್ರಿಂದ ಈ ಸ್ಟಾರ್ಟಪ್ ಎಕೋಸಿಸ್ಟಮ್ಮು ಜನರಲ್ ಪಬ್ಲಿಕ್ಕಿಗೂ ಒಂದು ಸ್ವಲ್ಪ ಮನೆ ಮಾತಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಈ ಪಾಡ್ಕಾಸ್ಟ್ ಮಾಡ್ತಿರೋದು ಕೂಡ, ಈಗ ನಾವು ಯಾರೋ ಒಬ್ಬರಿಗೆ ಈ ಸ್ಟಾರ್ಟಪ್ ಅಂದರೆ ಏನು ಅನ್ನೋದ್ಲೇ ಗೊತ್ತಿಲ್ಲದೆ ಇರೋರಿಗೆ, ಅಥವಾ MNC ಕಂಪ್ನಿಗಳದ್ದೇ ಒಂದು ಕೆಲಸ ಅಂದರೆ MNC ಕಂಪ್ನಿಯಿಂದ ಹಿಡಿದ್ರೆ ಮಾತ್ರ ಅದು ಕೆಲಸ ಅಂತ ಅಂದ್ಕೊಂಡಿರೋ ಜನರಿಗೆ ಒಂದು ಸ್ಟಾರ್ಟಪ್ ಎಕೋಸಿಸ್ಟಮಿನ ಪರಿಚಯ ಆಗುತ್ತೆ. ಸೊ ನಿಮ್ಮ ಥಾಟ್ಸ್ ಏನು ಈ ಥರ ಶೋಸ್ ಎಲ್ಲ ಬರೋದು, ಅಥವಾ ಈ ಥರ ಪಾಡ್ಕಾಸ್ಟ್, ಅದೇ ಎನಿಥಿಂಗ್ ವಿಚ್ ಇಸ್ ಇಂಟ್ರೊಡ್ಯೂಸಿಂಗ್ ದ ಜನರಲ್ ಪಬ್ಲಿಕ್ ಟು ದ ಸ್ಟಾರ್ಟಪ್ ಎಕೋಸಿಸ್ಟಮ್, ಅದ್ರ ಬಗ್ಗೆ ನಿಮ್ಮ ಥಾಟ್ಸ್ ಹೇಳ್ತೀರಾ? ಶೋರ್. ಶಾರ್ಕ್ ಟ್ಯಾಂಕ್ ಇಂಡಿಯಾ ಆಫ್ ಕೋರ್ಸ್ ನಾನು ಸ್ವಲ್ಪ ಕೆಲವು ನೋಡಿದ್ದೀನಿ, ಬಟ್ ಲೈಕ್ ಯು ಆಲ್ರೆಡಿ ಹೇಳಿದಾಗೆ ದಿಸ್ ಇಸ್ ಅ ರಿಯಾಲಿಟಿ ಶೋ. ಸೊ ಅಟ್ ದ ಎಂಡ್ ಆಫ್ ದ ಡೇ ಯಾವುದೇ ವ್ಯೂವಿಂಗ್ ಆಡಿಯನ್ಸ್ಗೆ ಇಟ್ಸ್ ಮೇಡ್ ಟು ಸೆಲ್. of course no offense to anyone, it's a beautiful thing, it's super ಆಗಿ ಮಾಡಿದ್ದಾರೆ. it keeps you glued to the entire thing. ಬಟ್ ಎಂಡ್ ಆಫ್ ದ ಡೇ ಅಲ್ಲಿ ಇಟ್ ಮೈಟ್ ನಾಟ್ ಬಿ ವೆರಿ ಸ್ಕ್ರಿಪ್ಟೆಡ್. ಅಂದ್ರೆ ನಿಮ್ಗೆ ಆಲ್ರೆಡಿ ಏನೋ ಹೇಳಿ ಸೀರೀಸ್ ಆಫ್ ಥಿಂಗ್ಸ್ ಇರಲ್ಲ, ಮೇ ಬಿ ಇಟ್ಸ್ ಆನ್ ದ ಗೋ. ಬಟ್ ಏನಾಗುತ್ತೆ ಈ ತರ ರಿಯಾಲಿಟಿ ಶೋ ಅಲ್ಲಿ ತುಂಬಾನೇ ಎಡಿಟ್ಸ್ ನಡೀತವೆ. ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಒಂದ್ಸತಿ ಫುಲ್ ರೀಲ್ ನೋಡೇ ಇರಲ್ಲ ನೀವು, ಯಾಕಂದ್ರೆ ಟ್ರೂ ರಿಯಾಲಿಟಿ ಆಫ್ ಎನಿ ಪಿಚ್, ನಾನು ಯಾವ್ದೋ ಒಂದು ಎಪಿಸೋಡ್ ಮೊನ್ನೆ ನೋಡ್ತಾ ಇದ್ದೆ, ಇಟ್ಸ್ ನಾಟ್ ವೆರಿ ನ್ಯಾಚುರಲ್.
ಟು ಅನ್ ಎಕ್ಸ್ಟೆಂಟ್ ಎಸ್, ಯು ಮೈಟ್ ಗೆಟ್ ಟಾಪ್ ಲೆವೆಲ್ ಅಲ್ಲಿ ಒಂದು ಐಡಿಯಾ ಸಿಗ್ಬೋದು. ಓಕೆ, ಈ ತರ ಎಲ್ಲ ನಡಿಬಹುದು, ಈ ತರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ, ಅದೆಲ್ಲ ಬರ್ಬೋದು ಹೊರತು. ಬಟ್ ನಿಮ್ಗೆ ಒಂದು ಟ್ರೂ ರಿಯಾಲಿಟಿ, ಯಾಕಂದ್ರೆ ನಿಮ್ಗೆ ಅಲ್ಲಿ ಯು ವುಡಂಟ್ ಹ್ಯಾವ್ ಸೀನ್ ಎನಿ ಒನ್ ಫೈಟಿಂಗ್, ಅಥವಾ ಯು ವುಡಂಟ್ ಹ್ಯಾವ್ ಹ್ಯಾಡ್ ಎನಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ನ ಹೇಗೆ ಹ್ಯಾಂಡಲ್ ಮಾಡೋದು. ಇಟ್ಸ್ ಆಲ್ ವೆರಿ ಸ್ಮೂತ್. ಅಂಡ್ ನಿಮ್ಗೆ ಜಡ್ಜಸ್ ನ ಇಟ್ಸ್ ಆಲ್ವೇಸ್, ಆರ್ ದ ಇನ್ವೆಸ್ಟರ್ಸ್, ವಾಟ್ ವಿ ಕಾಲ್ ಎಸ್ ಶಾರ್ಕ್ಸ್, ದೇ ಆರ್ ಆಲ್ವೇಸ್ ರೈಟ್ ತರ ಬಂದಿರುತ್ತೆ ಈ ಶೋಸ್ ಅಲ್ಲಿ, ವಿಚ್ ಇಸ್ ನಾಟ್ ರಿಯಲಿ ದ ಸಿನಾರಿಯೋ. ನೀವು ಹೊರಗಡೆ ವರ್ಲ್ಡ್ ಅಲ್ಲಿ ನೋಡಿದ್ರೆ there can be some stupid questions, there can be some offbeat questions which will come your way. ಅದನ್ನೆಲ್ಲ ಕೆಲವುದು ಇಲ್ಲಿ ಹೆವಿಲಿ ಎಡಿಟಿಂಗ್ ಟೀಮ್ ತುಂಬಾನೇ ಚೆನ್ನಾಗಿರುತ್ತೆ ಬ್ಯಾಕ್ ಎಂಡ್ ಅಲ್ಲಿ, ಅಂಡ್ ಇಟ್ ಇಸ್ ಡನ್ ಸೊ ದಟ್ ಒಂದು ಜನರಲ್ ಪಬ್ಲಿಕ್ ಅದನ್ನ ನೋಡ್ತಾ ಇರುವಾಗ ದೇ ಆರ್ ಗ್ಲೂಡ್ ಟು ದ ಸಿಸ್ಟಮ್ ಅಂತ. But however, I mean, no offense to these guys, they've done a phenomenal job. Like ಮೊನ್ನೆ ಯಾವುದೋ ಒಂದು $1 billion code ಅಂತ ನೋಡ್ತಾ ಇದ್ದೆ. This is also a web series. Same thing again. This is about Google Maps and all of that. Like ಏನ್ ಬೇಜಾರಾಗುತ್ತೆ ಅಂದ್ರೆ, like if you take it to ಆಪಲ್ ತರ ನೋಡ್ಕೊಂಡು ಹೋದ್ರೆ then it will become a problem. ಯಾಕಂದ್ರೆ like there is a point in time where they're sitting over there explaining the hardship, 1 year worth of hardship. ಅವ್ರು ಏನೋ ಟೈಮ್ ಲೈನ್ ತಪ್ಪಾಗಿ ಕೊಟ್ಟಿರ್ತಾರೆ, ಬಿಕಾಸ್ ಆಫ್ 1 year ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಸೊ ಆ 1 year hardship ನ they probably cover the entire thing in half an hour. But for an end viewer, he can't take it as is, right? ನೀವು ಇವಾಗ ಅದನ್ನ ಮಾಡ್ಬೇಕಾದಾಗ you should certainly look at the downside. Like 1 year is a long term for any person to sit in front of a screen and know, and there is a lot of feeling ತುಂಬಾ ಹೋಗುತ್ತೆ ಮಧ್ಯದಲ್ಲಿ. ಸೊ ಅದನ್ನೆಲ್ಲ ಯು ಕೆನ್ ನಾಟ್ ರಿಯಲಿ, ಇಫ್ ಯು ಆಕ್ಚುಲಿ 1 year ನ 1 year ತರ ತೋರಿಸಿ, ಅಥವಾ ಇವನ್ 6 months ತರ ತೋರಿಸಿದ್ರು ಇಟ್ ವಿಲ್ ಬಿಕಮ್ ಎಕ್ಸ್ಟ್ರೀಮ್ಲಿ ಬೋರಿಂಗ್. ದಿನ ಹೆಚ್ಚು ಕಡಿಮೆ ಅದೇ ಇರುತ್ತೆ. ಇಟ್ಸ್ ಲೈಕ್ ಮೂವೀಸ್ ಅಲ್ಲಿ ಇವಾಗ ಯಾವುದೋ ಹ್ಯಾಕರ್ ನ ತೋರಿಸಿದ್ದಾರೆ, might not give you the true picture, but yeah, it brings in that curiosity, it brings in that thing which where Mr. Robot nodirbodu. A lot of people actually compare to things to that, but it, even though or ಕೆಲವುದ್ರಲ್ಲಿ they've actually, ನಾನು ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ, Mr. Robot ಅಲ್ಲಿ they've actually shown some interesting things ಅಂತ ಹೇಳಿದ್ದಾರೆ. ಬಟ್ ಫಾರ್ ಅ ಯೂಸರ್, ಕೊನೆಗೆ ಲೆಟ್ಸ್ ಸೇ someone who does not understand anything ನೋಡ್ತಾ ಇರೋ, ಇಟ್ಸ್ ವೆರಿ ಗ್ರಿಪ್ಪಿಂಗ್. ಅಷ್ಟು ಮಾಡೋಕೆ ಅವ್ರದ್ದು ಎಲ್ಲರದು ಏಮ್ ಇರುತ್ತೆ. ಯಾಕಂದ್ರೆ ಇಫ್ ಯು ಶೋ ದ ಟ್ರೂ ರಿಯಾಲಿಟಿ, 1 year ನ 1 year ತರ ತೋರಿಸಿದ್ರೆ ಇಟ್ ಇಸ್ ನೆವರ್ ಗೋಯಿಂಗ್ ಟು ಬಿ ಎಕ್ಸೈಟಿಂಗ್, ರೈಟ್? ಸೊ ಈವನ್ ಇನ್ಫ್ಯಾಕ್ಟ್ ಇವಾಗ ನಮ್ಮ ಪಾಡ್ಕಾಸ್ಟ್, ಐ ವುಡಂಟ್ ಬಿ ಸರ್ಪ್ರೈಸ್ಡ್ ಇಫ್ ದಿಸ್ ಗೋಸ್ ಥ್ರೂ ಅ ಲಾಟ್ ಆಫ್ ಎಡಿಟ್ಸ್, ಇಫ್ ದಿಸ್ ಗೋಸ್ ಥ್ರೂ ಸಮ್ ಸಾರ್ಟ್ ಆಫ್ ಫೈನ್ ಟ್ಯೂನಿಂಗ್, ಬಿಕಾಸ್ there will be points when clip ಮಾತಾಡುವಾಗ ಜನರಲ್ ಕಾನ್ವರ್ಸೇಷನ್ ಒಂದು ಫೈನಲಿ ಇವಾಗ ಒಂದು ಆಡಿಯನ್ಸ್ ತೋರಿಸಬೇಕಾದಾಗ, or what you want to sell ಅಂತ ಮಾಡಬೇಕಾದಾಗ, it's a little different from the true reality. So this is what I feel personally. This is my personal opinion ಖಂಡಿತವಾಗ್ಲು. ಯಾಕಂದ್ರೆ ತುಂಬಾ ಜನ ಇದಕ್ಕೆ ಖಂಡಿತ ಅವ್ರ ಸೈಡ್ ಇಂದ ಅವ್ರದೇ ವ್ಯೂ ಅಂತ ಹೇಳಿರ್ತಾರೆ. ಯಾಕಂದ್ರೆ ಕೆಲವರಿಗೆ this might feel true. So, but this is what I think about anything of which is on the reality show side. Got it. No, that's absolutely fine. Actually, ಈಗ ನೀವು ನೋಡ್ತಿರ್ಬೋದು, ದ ಸ್ಟಾರ್ಟಪ್ ಎಕೋಸಿಸ್ಟಮ್ ಇನ್ ಇಂಡಿಯಾ ತುಂಬ ಎವಾಲ್ವ್ ಆಗ್ತಾ ಇದೆ. 2000 ಆಸ್ ಆಫ್ ಟುಡೇ ನಂಗೆ ಗೊತ್ತಿರೋಂಗೆ 3 ಯೂನಿಕಾರ್ನ್ ಆಲ್ರೆಡಿ ಬಂದಾಗಿದೆ ಇನ್ ದಿಸ್ ನ್ಯೂ ಇಯರ್. ಸೊ ಲೈಕ್ ಲಾಸ್ಟ್ ಇಯರ್ ಕೂಡ 22-23 ಯೂನಿಕಾರ್ನ್ಸ್ ಏನೋ ಬಂದರು. ಸೊ ನಿಮಗೆ ಏನು ಅನ್ಸುತ್ತೆ, ಹೌ ಇಸ್ ದ ಫ್ಯೂಚರ್ ಫಾರ್ ಇಂಡಿಯಾ ಇನ್ ಸ್ಟಾರ್ಟಪ್ ಎಕೋಸಿಸ್ಟಮ್? ಬ್ಯೂಟಿಫುಲ್. ಆಕ್ಚುಲಿ ಐ ಮೀನ್ ಮುಂಚೆಗಿಂತ ಇವಾಗ ತುಂಬಾನೇ ಸುಲಭ ಮಾಡಿದ್ದಾರೆ. ಲೈಕ್ ಇವನ್ ಫಾರ್ ಅಸ್, ರೈಟ್? ಲೈಕ್ ನಾವು ಲೇಮ್ಯಾನ್, ವಿ ಡೋಂಟ್ ನೋ, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ, ಏನೋ ಐಡಿಯಾ ಇದೆ ನಮ್ಗಷ್ಟೇ, ವಿ ಡೋಂಟ್ ನೋ ದ ಅದರ್ ಸೈಡ್ ಆಫ್ ಥಿಂಗ್ಸ್. ಲೈಕ್ ಕ್ಲಿಕ್ ಆಫ್ ಅ ಬಟನ್ ಅಲ್ಲಿ ನಿಮ್ ಮನೆಗೆ ಯು ಆರ್ with very few documents and everything and all formalities ಮಾಡಿದ್ರೆ you are already a registered business there. You can start running business under the government norms. ಆ ತರ ಮಾಡಿದ್ದಾರೆ. And India being like, I think second or third largest in the world for startups, right? It's a beautiful place. They are allowing a lot of startups to boom, and it's a good market. We have ಏನಿಲ್ಲ ಅಂದ್ರೂ ವಾಲ್ಯೂಮ್ ಇಂತೂ ಇದೆ ನಮ್ಮ ಹತ್ರ. ಸೊ ವಾಲ್ಯೂಮ್ ಗೇಮ್ ಆಡ್ತಾ ಇದೀವಿ. And there is a wide variety of audiences. ನಿಮ್ಗೆ ಯಾವ ತರ ಪ್ರಾಡಕ್ಟ್ ಬೇಕೋ ಅದಕ್ಕೊಂದು ಎಲ್ಲರೂ ಇವಾಗ ಹೊರಗಿನ ಬಿಸ್ನೆಸ್ ಆಗಿರ್ಲಿ, ಅವರು ಇಂಡಿಯಾಗೆ ಬರಕ್ ಟ್ರೈ ಮಾಡ್ತಾರೆ. ಸೊ ಫಾರ್ ಎನಿ ಸ್ಟಾರ್ಟ್ಅಪ್ ಪರ್ಸನ್, ಐ ಥಿಂಕ್ ದಿಸ್ ಇಸ್ ಅ ಬ್ಯೂಟಿಫುಲ್ ಮಾರ್ಕೆಟ್ ಟು ಸ್ಟಾರ್ಟ್ ಆಫ್ ವಿತ್. ಅಂಡ್ ಅವ್ರ ಹತ್ರ ಇರೋ ಪಾಲಿಸೀಸ್ ಇವಾಗ ಲೆಟ್ಸ್ ಸೇ ಇವಾಗ ಪಾಲಿಸೀಸ್ ಲೈಕ್ LLP,
ದಟ್ ಮೀನ್ಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅನ್ನೋದು ಇರಲಿ, ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಆಲ್ರೆಡಿ ಸ್ವಲ್ಪ ಬಿಗ್ ಆಗುತ್ತೆ ಅಂಡ್ ಮೋಸ್ಟ್ ಕಾಮನ್ಲಿ ನೋನ್. ಸೊ LLP ಬಗ್ಗೆ ಮಾತಾಡೋಣ. ಇಟ್ಸ್ ವೆರಿ ಲೋ ಕಂಪ್ಲಯನ್ಸ್ ಬೇಸ್ಡ್ ಸಿಸ್ಟಮ್. ಸೊ ನಿಮ್ ಅದರ ಅರ್ಥ ಏನು ಅಂದ್ರೆ, ನೀವು ಸ್ಟಾರ್ಟ್ಅಪ್ ಮಾಡಿದ್ರೆ ಅದ್ರದ್ದು ಸುತ್ತಮುತ್ತ ಆಡಿಟಿಂಗ್ ಇರುತ್ತೆ ಅಥವಾ ನಿಮ್ಗೆ ಫೈಲಿಂಗ್ ಇರುತ್ತೆ, ಅವೆಲ್ಲ ಬಂದೇ ಬರುತ್ತೆ. ಸೊ ಫಾರ್ ಅ ಕಾಮನ್ ಮ್ಯಾನ್ ವಿತೌಟ್ ಅದೆಲ್ಲ ಪ್ರಾಬ್ಲಮ್ ಆಗದೆ, ಒಂದು ಆಡಿಟರ್ ಬೇಡ, ಏನು ಬೇಡ, ಇವಾಗ ಜಸ್ಟ್ ಜನರಲ್ ಯು ವಾಂಟ್ ಹಿಟ್ ದ ಮಾರ್ಕೆಟ್ ಬಟ್ ಯು ಶುಡ್ ಸ್ಟಾರ್ಟ್ ಮೇಕಿಂಗ್ ಬಿಸ್ನೆಸ್ ಅಂದ್ರೆ you can go with something like a LLP or a OPC, one person company ಅಂತ ಹೇಳ್ತಾರೆ. Different things can be done ಇಲ್ಲಿ. So the kind of opportunities that India has laid out is phenomenal. ಈಗ ಎಷ್ಟೊಂದು ಸ್ಟಾರ್ಟ್ಅಪ್ಗಳ ಬಗ್ಗೆ ಮಾತಾಡಿದ್ವಿ, ಯೂನಿಕಾರ್ನ್ಸ್ ಬಗ್ಗೆ ಮಾತಾಡಿದ್ವಿ. ಯೂನಿಕಾರ್ನ್ ಅಂದ್ರೆ ಏನು, ಆಮೇಲೆ ಎಲ್ಲರೂ ಒಂದು ಫ್ಯಾನ್ಸಿ ವರ್ಡ್ ಆಗ್ಬಿಟ್ಟಿದೆ, ದಿಸ್ ಕಂಪ್ನಿ ಇಸ್ ಗೋಯಿಂಗ್ ಪಬ್ಲಿಕ್ ಅಂತ. ನೀವು ಗೂಗಲ್ ಮ್ಯಾಪ್ಸ್ ಬಗ್ಗೆ ಏನೋ ಮಾತಾಡ್ತಿದ್ರಿ. ಸೊ ಮ್ಯಾಪ್ ಮೈ ಇಂಡಿಯಾ ಇಸ್ ಆಲ್ಸೋ ಗೋಯಿಂಗ್ ಫಾರ್ ಎನ್ IPO. ಸೊ ಆ ಥರ ಎಷ್ಟೊಂದು IPO ಅಂದರೆ ಏನು, ಯೂನಿಕಾರ್ನ್ ಅಂದರೆ ಏನು, ಈ ಜಾಗನ್ ಸ್ವಲ್ಪ ನಮ್ಮ ಬಿಸ್ನೆಸ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲು. ಸೊ ಯೂನಿಕಾರ್ನ್ ಅಂದ್ರೆ ಬೇಸಿಕ್ಲಿ ಒಂದು ಸ್ಟಾರ್ಟ್ಅಪ್ ಕಂಪನಿ ವ್ಯಾಲ್ಯೂಡ್ ಅಟ್ 1 billion. ಸೊ ಇವಾಗ ಪಬ್ಲಿಕ್ ಹೋಗೋದು ಅಗೇನ್ ಇಟ್ ಮೈಟ್ ನಾಟ್ ಬಿ ದ ಬೆಸ್ಟ್ ಆಫ್ ದ ಇಂಟ್ರೆಸ್ಟ್ ಆಲ್ವೇಸ್, ಬಟ್ ಗೋಯಿಂಗ್ ಪಬ್ಲಿಕ್ ಇಸ್ ನಾಟ್ ಅ ಫ್ಯಾನ್ಸಿ ಥಿಂಗ್. ಲೈಕ್ ಒಂದು ಅಫ್ಕೋರ್ಸ್ ಫಾರ್ ಅ ಬಿಸ್ನೆಸ್ ಅಟ್ ಅ ಲಾರ್ಜ್ ಸ್ಕೇಲ್ ದೇ ಮೈಟ್ ಎಂಡ್ ಅಪ್, it might give you that brand, like okay they're trusted, naale ಏನು ಸಡನ್ ಆಗಿ ಏನು ಆಗಲ್ಲ, ಶಿಫ್ಟ್ ಆಗಲ್ಲ ಅಂತ. But honestly speaking, I don't think each of the founders or any of the top level executives would probably be very okay with it. Like nadiyate, yeah, they're happy with it now. It is just an option to cash in. ಲೈಕ್ ಇವಾಗ ಶೇರ್ ಹೋಲ್ಡರ್ಸ್ ಇದ್ದೇ ಇರ್ತಾರೆ ಯಾವುದೇ ಬಿಸ್ನೆಸ್ ಆಗಿ. ನೀವು ಕೇಳಿರ್ಬೋದು, ಇವಾಗ ಝೊಮ್ಯಾಟೊ ಹೋದ್ರೆ ಅಥವಾ ಯಾವ್ದಾದ್ರು ಒಂದು IPO ಹೋದ್ರೆ ಒಂದು ಅದ್ರ ಜೊತೆಗೆ ಒಂದು 100-200 ಜನ ಎಲ್ಲ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ESOPs, ಸ್ಟೇಕ್ ಹೋಲ್ಡರ್ಸ್ ಬೇಸಿಕ್ಲಿ ಅವ್ರದ್ದೆಲ್ಲ ಲಿಕ್ವಿಡ್ ಮಾಡ್ಬಿಡ್ತಾರೆ ಅವ್ರ ಶೇರ್ಸ್ ನ, ಅಂಡ್ ದಟ್ ಇಸ್ ಅ ಗುಡ್ ಥಿಂಗ್ ಫಾರ್ ದೀಸ್ ಗೈಸ್. ಬಟ್ ಓನರ್ಶಿಪ್ ಅನ್ನೋದು ಏನಾಗುತ್ತೆ, ಡೈವರ್ಸಿಫೈ ಆಗುತ್ತೆ. ಅಂಡ್ ಮ್ಯಾನೇಜ್ಮೆಂಟ್, ಲೆಟ್ಸ್ ಸೇ ನಾನು ಫಸ್ಟ್ ಅಲ್ಲೇ ಹೇಳಿದೆ, ಒಂದು ಸ್ಟಾರ್ಟ್ಅಪ್ ಆದ್ರೆ ಅಜೈಲ್ ಆಗಿ ಒಂದು ಆಕ್ಷನ್ ತಗೋಬಹುದು. ಇವನ್ ಎಟ್ ಅ ಲಾರ್ಜರ್ ಸ್ಕೇಲ್ ದೇರ್ ಕುಡ್ ಬಿ ಸಮ್ ಅಮೌಂಟ್ ವೇರ್ ಯು ಕ್ಯಾನ್ ಟೇಕ್ ಅ ಡಿಸಿಷನ್. ಲೈಕ್ ಇವಾಗ ಇಮಿಡಿಯೇಟ್ ಆಗಿ ನಾಳೆ ಲೆಟ್ಸ್ ಸೇ ಝೊಮ್ಯಾಟೊ ಅಂದ್ರೆ ಇವಾಗ ಬೇರೆ ಫುಡ್ ಡೆಲಿವರಿ ಜೊತೆಗೆ ಇನ್ನೊಂದು ಡೆಲಿವರಿ ಮಾಡೋಣ ಅಂತ ಹೇಳ್ಬೋದು. ಬಟ್ ಇವಾಗ ದೇರ್ ವಿಲ್ ಬಿ ಎ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್, ಮ್ಯಾನೇಜ್ಮೆಂಟ್ ಅಂಡ್ ರೆಗ್ಯುಲೇಟರಿ ಕನ್ಸ್ಟ್ರೇಟ್ಸ್ ಬರುತ್ತೆ. ನೀವು ಇವಾಗ ಏನೋ ಒಂದು ಮಾಡಬೇಕು ಅಂದ್ರೆ ನಿಮ್ಗೆ ಅಪ್ರೂವಲ್ಸ್ ಬೇಕಾಗುತ್ತೆ, ಮ್ಯಾಂಡೇಟ್ ಇರುತ್ತೆ, ಸ್ವಲ್ಪ ಲಿಮಿಟೇಷನ್ಸ್ ಜಾಸ್ತಿ. But however, yeah, some of them sometimes ivaga it's just a passing game anta. ಮೊನ್ನೆ ಯಾವುದೋ ಒಂದು WhatsApp forward ಬಂದಿತ್ತು, how all debts are being passed on to the general public ಅಂತ. ಎಲ್ಲರಿಗೂ ಬಂದಿರಬಹುದು. So I won't stress upon it lot much, but it's about ಎಲ್ಲರೂ ಡೆಟ್ ಅಲ್ಲಿ ಓಡ್ತಾ ಇರುವಾಗ ಕೊನೆಗೆ it becomes a little difficult. ಯಾರೋ ಒಬ್ರು ತಗೊಳ್ಳೇಬೇಕಾಗುತ್ತೆ. Just focusing a little ಫರ್ದರ್ ಆನ್ ಯೂನಿಕಾರ್ನ್ಸ್. ಇವಾಗ ಹೇಗೆ ಅಂದ್ರೆ, ಒಂದು ಕಂಪನಿ ಇವಾಗ ಸ್ಟಾರ್ಟ್ ಆಗಿರುತ್ತೆ, ವೆಂಚರ್ ಕ್ಯಾಪಿಟಲಿಸ್ಟ್ ಆಗಿರಲಿ, ಒಂದು ಇನಿಷಿಯಲ್ ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಆಗಿ ಓವರ್ ದ ಪೀರಿಯಡ್ ಆಫ್ ಒಂದು ಅಟ್ಲೀಸ್ಟ್ 3-4 years ನೀವು ವರ್ಕ್ ಮಾಡಿ ಅದಾದ್ಮೇಲೆ 1 billion ಟರ್ನ್ ಓವರ್ ವ್ಯಾಲ್ಯೂಡ್ ಕಂಪನಿ ವ್ಯಾಲ್ಯೂಯೇಷನ್ ಅಂತ ಏನ್ ಹೇಳ್ತೀವಿ, ಅದ್ರದ್ದು ವ್ಯಾಲ್ಯೂಯೇಷನ್ ಎಕ್ಸೀಡಿಂಗ್ 1 billion ಆದ್ರೆ that's when you can become a unicorn. But there are again ಪ್ರೀಮಿಯಂ ಯೂನಿಕಾರ್ನ್ಸ್ ಲೈಕ್ 10 billion, ಲೈಕ್ ಕೆಲವರೆಲ್ಲ ಇವಾಗ SpaceX ಎಲ್ಲ ಇವಾಗ ನೀವು ನೋಡ್ತಿರ್ಬೋದು. SpaceX ಅವರೆಲ್ಲ ಅದರ ಲೈಕ್ billions of dollars, and that's at a different level itself. ಇನಿಷಿಯಲಿ ಇವಾಗ ಐ ಡೋಂಟ್ ನೋ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಕಾಯಿನ್ ಆಯ್ತು ಅಂತ ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ there could be a lot of company buyouts that can happen at a unicorn level. So there could be things like maybe IPO ಹೋಗೋದನ್ನ ಪ್ರಿವೆಂಟ್ ಮಾಡೋಕ್ಕಾಗ್ಲಿ ಅಥವಾ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇರೋದಕ್ಕಾಗ್ಲಿ ಯೂನಿಕಾರ್ನ್ ಪ್ಲೇಸ್ ಅ ಪ್ರಿಟಿ ಇಂಪಾರ್ಟೆಂಟ್ ರೋಲ್. ಸೊ ಯೂನಿಕಾರ್ನ್ ಅಂದ್ರೆ ನನ್ನ ಬ್ಯಾಂಕ್ ಅಕೌಂಟಿಗೆ $1 billion ಏನು ಬಂದಿರೋದಿಲ್ಲ ಅಲ್ವಾ? ಅಂದ್ರೆ ಯಾವ ತರ ಇರುತ್ತೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಇನ್ನು? ಖಂಡಿತವಾಗ್ಲು ಇಟ್ಸ್ ಜಸ್ಟ್ ಅ ವ್ಯಾಲ್ಯೂಯೇಷನ್. ಐ ಮೀನ್ ಯಾವತ್ತಿದ್ರು ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇವತ್ತು ಯುವರ್ ನೆಟ್ ವರ್ತ್ ಇಸ್ ಲೆಟ್ಸ್ 1 crore ಅಂತ ಹೇಳಿದ್ರೆ ಡಸ್ ನಾಟ್ ಮೀನ್ ಬ್ಯಾಂಕ್ ಅಕೌಂಟ್ ಅಲ್ಲಿ 1 crore ಇದೆ ಅಂತ. ಇಟ್ ಓನ್ಲಿ ಮೀನ್ಸ್ ಓಕೆ ಬಿಕಾಸ್ ಆಫ್ ದ ಅಸೆಟ್ಸ್, ಬಿಕಾಸ್ ಆಫ್ ದ let's say intellect and the kind of resources, the kind of business that is there in the foreseeing years. Based on that evaluation ನಡೆಯುತ್ತೆ. ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಲೆಟ್ಸ್ ಸೇ ಇವಾಗ
ಫಾರ್ ದ ಇಂಟ್ರೆಸ್ಟ್ ಆಫ್ ಲೆಟ್ಸ್ ಸೇ ಇವಾಗ ನಾಳೆ ನೀವು ಇವಾಗ ಸ್ಟಾರ್ಟ್ಅಪ್ ಮಾಡ್ತೀರಾ, ನೀವು ನಾಳೆ ಇಮಿಡಿಯೇಟ್ ವ್ಯಾಲ್ಯೂಯೇಷನ್ ಏನು ಇರಲ್ಲ. ಒಂದು 3 years ಆಗ್ಬಿಟ್ಟು 1 crore ಟರ್ನ್ ಓವರ್ ಎವ್ರಿ ಇಯರ್ ಬಂದ್ರೆ, even though your account is running on negative, ಒಂದು you're already in debt ಅಂತಿದ್ರು, your valuation might be positive because you're looking at the future. And that again, there is no one strong number, ಬೇರೆ valuation metrics ಇರ್ತವೆ. So based on that, the company valuation goes in, and this is what you would be bought out at, that the either full cash or maybe share and all of that. So nimge it never means that it is the money in the bank. That's something for ಗಾಟ್ ಇಟ್. ನಾನು ಒಂದು 2-3 years ಬ್ಯಾಕ್ ನನ್ನ ತಲೆನಲ್ಲಿ ವ್ಯಾಲ್ಯೂಯೇಷನ್ ಅಂದಿದ ತಕ್ಷಣ ನನ್ನ ಬ್ಯಾಂಕಲ್ಲಿ ಅಷ್ಟು ಹಣ ಬರುತ್ತೆ, ಸೊ ನನಗೆ ನಾಳೆ ಒಂದು ಪ್ರಾಡಕ್ಟ್ ತೊಗೊಂಡು ಹೋದ್ರೆ ಮಾರ್ಕೆಟಿಗೆ ನನ್ಗೆ ಅಷ್ಟು ಕೊಡ್ತಾರೆ ಅನ್ನೋ ಥರ. ಇಟ್ ಮೈಟ್ ಬಿ ಸಮ್ಟೈಮ್ಸ್ ಟ್ರೂ, ಅಂದರೆ ಇನ್ ಅ ವೇ ಟ್ರೂ, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ ಅನ್ನೋದು ಆಮೇಲೆ ರಿಯಲೈಸ್ ಆಗಿತ್ತು. ಸೊ ಅದನ್ನೇ ನನಗೆ ಇದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಐ ಫ್ರಮ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ವಿತ್ ಮಿನಿಮಲ್ ನಾಲೆಜ್, ಲೈಕ್ ದ ಮೋರ್ ದ ಮನಿ ಇನ್ ದ ಬ್ಯಾಂಕ್, ಇಟ್ಸ್ ನಾಟ್ ಆಕ್ಚುಲಿ ಲುಕ್ಡ್ ಅಟ್ ಎಸ್ ಅ ಪಾಸಿಟಿವ್ ಥಿಂಗ್. ನಿಮ್ಗೆ 50% ಆಫ್ ದ ಎಂಟೈರ್ ಥಿಂಗ್ ನ ಬ್ಯಾಂಕ್ ಅಲ್ಲೇ ಇದ್ರೆ, ಇಟ್ ಇಸ್ ನಾಟ್ ಲುಕ್ಡ್ ಅಟ್ ಎಸ್ ಅ ವೆರಿ ಪಾಸಿಟಿವ್ ಥಿಂಗ್. ಬಟ್ ಹೌಎವರ್ ಸ್ವಲ್ಪ ಯೂಸರ್ ಡಿಸ್ಕ್ರಿಪ್ಷನ್ ಅಡ್ವೈಸ್ಡ್ ಇಲ್ಲಿ, ಯಾಕಂದ್ರೆ ನನಗೂ ನಾಟ್ ವೆರಿ ಶ್ಯೂರ್ ಅಬೌಟ್ ಹೌ ದಟ್ ನಂಬರ್ಸ್ ಗೋ. ಓಕೆ. ಸೊ ಆಲ್ಮೋಸ್ಟ್ 1 hour ಇಂದ ಮಾತಾಡಿದ್ದೀವಿ. ನಮ್ಮ ಪಾಡ್ಕಾಸ್ಟಿನ ಒಂದು ಕೊನೆ ಸೆಗ್ಮೆಂಟು ಏನಂದರೆ, ನಿಮ್ಮ ಒಂದು ಯಾವ್ದಾದ್ರು ಪಾಡ್ಕಾಸ್ಟನ್ನ ನೀವು ಕೇಳ್ತಾ ಇದ್ರೆ ಅಥವಾ ಯಾವ್ದಾದ್ರು ಬುಕ್ಸನ್ನ ಓದ್ತಾ ಇದ್ರೆ ನಮ್ಮ ಲಿಸ್ನರ್ಸಿಗೆ ಸ್ವಲ್ಪ ರೆಕಮೆಂಡ್ ಮಾಡ್ತೀರಾ? ಶೋರ್. ಪಾಡ್ಕಾಸ್ಟ್ ಗಿಂತ ಐ ಥಿಂಕ್ ಐ ವಿಲ್, ಯಾಕಂದ್ರೆ ಪಾಡ್ಕಾಸ್ಟ್ ಯೂಶಲಿ ನಾನು ದಾರಿಯಲ್ಲಿ ಹೋಗುವಾಗ ಫ್ರೀ ಟೈಮ್ ಅಲ್ಲಿ ಕೇಳಿಸ್ಕೊತೀನಿ. ಬುಕ್ ಅಂದಾಗ ಯೂಶಲಿ ಲಾಟ್ ಮೋರ್ ಸೀರಿಯಸ್ ಥಾಟ್ ಇರುತ್ತೆ ಅದರಲ್ಲಿ. ಸೊ ಬುಕ್ಸ್ ನಾನು ರೆಕಮೆಂಡ್ ಮಾಡಕ್ ಇಷ್ಟಪಡ್ತೀನಿ. ಟು ಸ್ಟಾರ್ಟ್ ವಿತ್, ಟು ಸಮನ್ ಹೂ ಇಸ್ ಲುಕಿಂಗ್ ಅಟ್ ಬಿಕಮಿಂಗ್ ಎನ್ ಆಂಟರ್ಪ್ರನರ್ ಆರ್ ಹೂ ಇಸ್ ಪ್ರಾಬಬ್ಲಿ ಇನ್ ದೇರ್ early stages of their entrepreneurship, ಖಂಡಿತವಾಗ್ಲೂ you should read into a book called Hard Thing About Hard Things ಅಂತ. This is by Ben Horowitz. ಬ್ಯೂಟಿಫುಲ್ ಆಗಿದೆ ಈ ಬುಕ್. ಬೇಸಿಕ್ಲಿ ಏನ್ ಹೇಳುತ್ತೆ ಅಂದ್ರೆ, ಕೆಲವು ಡಿಸಿಷನ್ಸ್ ತಗೊಳ್ಳೋದು ಸ್ವಲ್ಪ ಕಷ್ಟ, ಲೈಕ್ ಸಮ್ ನಾನ್ ಪರ್ಫಾರ್ಮರ್ಸ್, ನಿಮ್ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ನಾನ್ ಪರ್ಫಾರ್ಮರ್ಸ್ ಇರ್ಬೋದು, ಹೌ ಡು ಯು ಆಕ್ಚುಲಿ ಬ್ರಿಂಗ್ ಇನ್ ದಟ್ ಸಾರ್ಟ್ ಆಫ್ ಈಕ್ವಲ್ ಥಿಂಗ್ ವೇರ್ ಇನ್ ಯು ಕ್ಯಾನ್ ಸ್ಟಿಲ್ ಡ್ರೈವ್ ಇನ್ ದ ಬಿಸ್ನೆಸ್ ಅಂತ. ದಿಸ್ ಇಸ್ ಅ ಬ್ಯೂಟಿಫುಲ್ ಬುಕ್. ಸ್ವಲ್ಪ ಐಡಿಯಾಸ್ ಬೇಕು ಆರ್ ಹೌ ಥಿಂಗ್ಸ್ ಮೂವ್ ಅಂತ ಇದ್ರೆ, ದರ್ ಇಸ್ ಸಮ್ ಬುಕ್ ಕಾಲ್ಡ್ S02E01, ಪೀಟರ್ ಥೈಲ್ದು. ಯು ಶುಡ್ ಸರ್ಟನ್ಲಿ ಗಿವ್ ಇಟ್ ಅ ಶಾಟ್. ಸ್ವಲ್ಪ ಬಯೋಗ್ರಫೀಸ್ ತರ ಇರಬೇಕು ಅಂದ್ರೆ, ಯು ಶುಡ್ ರೀಡ್ ಇನ್ ಟು ಶೂಡಾಗ್, ಫಿಲ್ ನೈಟ್, ಇದು ನೈಕಿ ಬಗ್ಗೆ, ಇದು ಹೇಗೆ ಏನು, ವಾಟ್ ಆರ್ ದ ಕೈಂಡ್ ಆಫ್ ಹಾರ್ಡ್ಶಿಪ್ಸ್ ದಟ್ ದೀಸ್ ಗೈಸ್ ವೆಂಟ್ ಥ್ರೂ, ಹೌ ಡಿಡ್ ದೇ ಓವರ್ಕಮ್ ಇಟ್, ಆಲ್ ಆಫ್ ಇಟ್ ಅಲ್ಲಿ ಇರುತ್ತೆ. ಬಟ್ ನನಗೆ ಅಪಾರ್ಟ್ ಫ್ರಮ್ ಬಿಸ್ನೆಸ್ ಇದು ಒಂದ್ ಲೆವೆಲ್, ಬಟ್ ನನ್ ಆಲ್ ಟೈಮ್ ಫೇವ್ರೆಟ್ ಬಂದ್ಬಿಟ್ಟು, ನನ್ಗೆ ಸ್ವಲ್ಪ ಸೈಕಾಲಜಿ ಆ ತರ ಸೈಡ್ ಆಫ್ ಬುಕ್ಸ್ ಸ್ವಲ್ಪ ಇಷ್ಟ. ಲೈಕ್ ವೈ ಡು ಪೀಪಲ್ ಮೇಕ್ ದಿಸ್ ಡಿಸಿಷನ್ ಅಂತ, ಲೈಕ್ ಏನಕ್ಕೆ ಏನೋ ಒಂದು ಪರ್ಟಿಕ್ಯುಲರ್ ಬಿಹೇವಿಯರ್ ಇದ್ರೆ, ವಾಟ್ ಇಸ್ ದ ಸೋಲ್ ರೀಸನ್ ಬಿಹೈಂಡ್ ದಟ್ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಷ್ಟ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಡ್ಯಾನಿಯಲ್ ಕ್ಯಾನೆಮನ್, ಇದು ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ. ಖಂಡಿತವಾಗ್ಲೂ ಬೀಟ್ ಇಫ್ ಯು ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅಪ್, ನಾಟ್ ಸ್ಟಾರ್ಟಿಂಗ್ ಅಪ್, ಇಫ್ ಯು ಆರ್ ಜಸ್ಟ್ ಅನ್ ಎಂಪ್ಲಾಯಿ, ಯು ಶುಡ್ ಸರ್ಟನ್ಲಿ ಗಿವ್ ದಿಸ್ ಅ ರೀಡ್, ಬಿಕಾಸ್ ದ ಥಾಟ್ ಪ್ರಾಸೆಸ್ ಅಲ್ಲಿ ಹೇಗೆ ಚೇಂಜ್ ಆಗುತ್ತೆ. ಹಿ ಇಸ್ ಜಸ್ಟ್ ಟೇಕನ್ ದೆಮ್ ಥ್ರೂ ಅ ಜರ್ನಿ. ಅಂಡ್ ಈ ಬುಕ್ ನ ಅಟ್ಲೀಸ್ಟ್ ಒಂದು 2-3 ಸತಿ ಓದಿರ್ಬೋದು ನಾನು. ಅಂಡ್ ಎವ್ರಿ ಟೈಮ್ ಐ ರೀಡ್ ಇಟ್ಸ್ ಅ ನ್ಯೂ ಥಿಂಗ್ ಫಾರ್ ಮಿ, ಆ ತರ ಇದು. ಸೊ ಖಂಡಿತವಾಗ್ಲೂ ಯು ಶುಡ್ ಲುಕ್ ಇನ್ ಟು ಇಟ್. ಅಪಾರ್ಟ್ ಫ್ರಮ್ ದಿಸ್, ಸೈಮನ್ ಸೆನೆಕದು ಸ್ವಲ್ಪ ಸೆಲ್ಫ್ ಹೆಲ್ಪ್ ಬುಕ್ಸ್ ಜಾಸ್ತಿ. ಸೊ ಲೈಕ್ ಥಿಂಗ್ಸ್ ಲೈಕ್ ಸ್ಟಾರ್ಟ್ ವಿತ್ ವೈ, ಲೀಡರ್ಸ್ ಈಟ್ ಲಾಸ್ಟ್. It's good to read. I feel it's a one-time read for me. Great. That's quite a lot of books that you have recommended, and I think ಒಬ್ಬರಾದ್ರೂ ಇದನ್ನೆಲ್ಲ ಓದಿ ಏನಾದರೂ ಒಂದು ಶುರು ಮಾಡ್ತಾರೆ ಅಂತ. ಸೊ ಇಲ್ಲಿಗೆ ನಮ್ಮ ಪಾಡ್ಕಾಸ್ಟ್ ಎಂಡಿಗೆ ಬಂದಿದೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಪಾಡ್ಕಾಸ್ಟ್. ಇಟ್ ವಾಸ್ ರಿಯಲಿ ಇನ್ಸೈಟ್ಫುಲ್ ಆ್ಯಂಡ್ ವ್ಯಾಲ್ಯೂಯಬಲ್. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಚೆನ್ನಾಗಿತ್ತು, ಆ್ಯಂಡ್ ಬಹಳಷ್ಟು ವಿಷಯಗಳಿಂದ ನಾನು ಕಲ್ತಿದ್ದೀನಿ ಇದರಿಂದ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಫಾರ್ ದ ಶೋ. Thank you so much, Subhash. ನನ್ನ pleasure is mine. Of course, just ಹೋಗೋಕ್ಕಿಂತ ಮುಂಚೆ ಇಷ್ಟು ದಿನ ನೀವೆಲ್ಲರಿಗೂ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ. Why not? Because see, you are an entrepreneur yourself. Maybe you've not cashed in. As of now, you're not looking at it as a business driving thing. But what do you have to tell? Like, jangalu, like about people who are trying to cash in early. Do you think it's a good thing, bad thing? How do you keep them motivated around this? Around podcast, you mean? Yeah, like ಇವಾಗ ಬಿಸ್ನೆಸ್ ಮಾಡೆಲ್ ನೀವು ತೆಗ್ದಿಲ್ಲ ಇದನ್ನ. ಆಸ್ ಆಫ್ ನಾವ್ ಇವಾಗ ಯು ಆರ್ ಕಾಲಿಂಗ್ ಇನ್ ಗೆಸ್ಟ್ಸ್, ದೇ ಆರ್ ಕಮಿಂಗ್ ಇನ್ ಬಿಕಾಸ್ ಆಫ್ ದ ಕಾಂಟ್ಯಾಕ್ಟ್ ಯು ಹ್ಯಾವ್, ಅಂಡ್ ಯು ಆರ್ ಡೂಯಿಂಗ್ ಇಟ್ ಬಿಕಾಸ್ ಯು ಲವ್ ಟು ಡೂ ಇಟ್. ಇದರಲ್ಲಿ ಏನು ಬಿಸ್ನೆಸ್ ನೋಡಿಲ್ಲ ಇದರಲ್ಲಿ.
ಬಟ್ ಮೇ ಬಿ ಲೈಕ್ you're ಯಾವುದೋ ಒಂದು ಲೆವೆಲ್ you're already a businessman or an entrepreneur, if I can call you, right? So you started something which has been a long time dream of yours. Maybe at some point in time this will become big, and certainly you would want to look at taking this forward. But not everyone can become this. Like you've taken your time off. This is continuous sweat and blood which is being invested in it, and overnight 11 shows yaru madakagala. It requires a lot of coordination. I know how much you've been following up. I know I've not probably been very reactive on this, and but ashtala idruno there is a lot of hardship behind it. You've still persuaded whatever you wanted to do. So what do you have to tell all the people who are listening to you? Because ನನ್ಗನ್ಸೋ ಪ್ರಕಾರ ಇಷ್ಟು ದಿನ ನೀವು ಬರೀ ಎಲ್ಲರಿಗೂ ಬೇರೆಯವ್ರಿಗೆ ಕ್ವೆಶನ್ ಕೇಳ್ತೀರಾ, ಸುಭಾಷ್ ಬಗ್ಗೆ ಜನಗಳಿಗೆ ಖಂಡಿತವಾಗ್ಲೂ ಹೇಳ್ಬೇಕಲ್ವಾ? ಸೊ ಫ್ರಮ್ ಪಾಡ್ಕಾಸ್ಟ್ ನನಗೆ ಮಾನಿಟರಿಲಿ ಸದ್ಯಕ್ಕಂತೂ ಏನು ಇಂಟೆನ್ಷನ್ ಇಲ್ಲ, ಬಟ್ I have seen couple of people who are monetizing it already, like podcasts with sponsorship and other things. And most probably ನಾನು ಇದನ್ನ ಹೇಗೆ ನೋಡ್ತೀನಿ ಅಂದರೆ, ದಿಸ್ ಇಸ್ ಲೈಕ್ ಅ ಡಾಕ್ಯುಮೆಂಟೇಶನ್ ಆಫ್ ಥಾಟ್ಸ್. ನಾನು ಅರ್ಲಿಯರ್ ಎಪಿಸೋಡ್ಸಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಬ್ರ ಹತ್ರ ಹೀಗೆ ಮಾತಾಡಬೇಕಾದ್ರೆ ಹೇಳಿದ್ದೆ, ಇದೊಂದು ಡಾಕ್ಯುಮೆಂಟೇಶನ್ ಆಫ್ ಥಾಟ್ಸ್. ಬೇಸಿಕ್ಲಿ ನೀವು ಒಂದು ಡಾಕ್ಯುಮೆಂಟ್ರಿ ಇದೆ, ಇಂಡಿಯಾ ಇನ್ 1980s ಅಂತಲೋ ಆ ಥರ ಏನೋ 25 years ಆದಾಗ ಇಂಡಿಯಾಗೆ ಬಹಳಷ್ಟು ಜನರನ್ನ ಒಂದಷ್ಟು ಇಂಟರ್ವ್ಯೂಸ್ ಮಾಡಿದ್ರು. ಸೊ ಅದರಲ್ಲಿ ಅವರೆಲ್ಲ ವಾಟ್ ಯು ಥಿಂಕ್ ಅಬೌಟ್ ಇಂಡಿಯಾ ಅಂತ ಕೇಳಿದ್ರು. 75 years ಆದಾಗ ವಾಟ್ ಯು ಥಿಂಕ್ ವಾಟ್ ಯು ಥಿಂಕ್ ಇಂಡಿಯಾ ವಿಲ್ ಬಿ, ಆ ಥರ ಏನಾದರೂ ಕ್ವಶನ್ಸ್ ಕೇಳಿದ್ರು. ಸೊ ಅವಾಗ ಅವ್ರು ಒಂದಷ್ಟು ಥಾಟ್ಸನ್ನು ಹೇಳಿದರು. ಇವತ್ತು ಎಷ್ಟೋ ಜನ ಕರೆಕ್ಟಾಗಿರ್ಬೋದು, ಅದು ಅವ್ರು ಹೇಳಿರೋ ಪ್ರಿಡಿಕ್ಷನ್ಸು ಇವತ್ತು ತಪ್ಪಾಗಿರ್ಬೋದು, ಬಟ್ ದಿಸ್ ಈಸ್ ಸಮಥಿಂಗ್ ಆನ್ ದೋಸ್ ಲೈನ್ಸ್. ಲೈಕ್ ದಿಸ್ ಇಸ್ ಅ ಡಾಕ್ಯುಮೆಂಟೇಶನ್ ಆಫ್ ಥಾಟ್ಸ್. ನಾಳೆ ನೀವೇ ಪಾಡ್ಕಾಸ್ಟನ್ನು ಇನ್ನೊಂದ್ಸಲ ಕೇಳ್ಕೊಬೋದು. ಅವಾಗ ನಿಮಗೆ ನಾನು ಆ ಥರ 2 ವರ್ಷದ ಹಿಂದೆ ಮಾತಾಡಿದ್ನ ಈಗ ಈ ಥರ ಮಾತಾಡ್ತಿದ್ದೀನ ಅಂತ ನಿಮ್ಗೆ ಅನ್ಸ್ಬೋದು. ನನಗಂತೂ ಡೆಫಿನೆಟ್ಲಿ ನಾನು ಫಸ್ಟ್ ಎಪಿಸೋಡನ್ನು ಕೇಳಿದಾಗಲೂ ಈಗ ಕೇಳಿದಾಗಲೂ ನನಗೆ ಐ ಕುಡ್ ಸಿ ದಟ್ ಡಿಫ್ರೆನ್ಸ್. ಲೈಕ್ ನನಗೆ ಕ್ಲಾರಿಟಿ ಆಫ್ ಥಾಟ್ಸ್ ಇರ್ಬೋದು, ಎಷ್ಟೊಂದು ವಿಚಾರದಲ್ಲಿ ನನಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗಿದೆ ಥ್ರೂಔಟ್ ದ ಜರ್ನಿ ಆಫ್ ದಿಸ್ ಪಾಡ್ಕಾಸ್ಟ್. ಸೊ ಆ್ಯಂಡ್ ಮುಂದೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಅಥವಾ ನೀವು ಜೋ ರೋಗನ್ ಅವರು ಹೇಗೆ ಸ್ಪಾಟಿಫೈ ಜೊತೆ ಒಂದು ಏನೋ ಡೀಲ್ ಮಾಡಿದ್ರು, ಆ ಥರ ಎಲ್ಲ ಆಸ್ಪಿರೇಷನ್ಸ್ ಇದೆ. ಲೈಕ್ ಇಟ್ ವಾಸ್ ಅ ಬಿಗ್ಗೆಸ್ಟ್ ಡೀಲ್ ಫಾರ್ ಅ ಪಾಡ್ಕಾಸ್ಟರ್. ಸೊ ಇಂಡಿಯಾದಲ್ಲಿ ಇನ್ನೂ ಪಾಡ್ಕಾಸ್ಟ್ ಅನ್ನೋದು ಅಷ್ಟೊಂದು ಏನೋ ಗ್ರೋ ಆಗಿಲ್ಲ. ಸೊ ಜಸ್ಟ್ ಫಾರ್ ದ ಲಿಸ್ನರ್ಸ್, ಲೈಕ್ ಗಾನಾದಲ್ಲಿ ನಮ್ದು ಟಾಪ್ 10 ಪಾಡ್ಕಾಸ್ಟ್ ಅಲ್ಲಿ ಇತ್ತು ಲಾಸ್ಟ್ ಇಯರ್ 2021 ಎಲ್ಲ ಹೇಳ್ಬೇಕು ತಾನೇ ಯೂಸರ್ಸ್ಗೆ. ಖಂಡಿತವಾಗ್ಲೂ ಅವ್ರಿಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಇಟ್ಸ್ ನಾಟ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಲೈಕ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಟ್ ಫೈನಲ್ ರಿಸಲ್ಟ್. ಇಟ್ ವಿಲ್ ಓವರ್ ದ ಪೀರಿಯಡ್ ಆಫ್ ಟೈಮ್ ದಟ್ ಜರ್ನಿ ಇಟ್ ಸೆಲ್ಫ್ ಇಸ್ ರಿವಾರ್ಡಿಂಗ್. ಬ್ಯೂಟಿಫುಲ್ ಸುಭಾಷ್. ಐ ಮೀನ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಖಂಡಿತ ಇವಾಗ 11 ಏನಿದೆ, 100 ಆಗ್ಲಿ 1000 ಆಗ್ಲಿ, ಆದಷ್ಟು ಬೇಗ ಖಂಡಿತವಾಗ್ಲೂ ಮತ್ತೊಮ್ಮೆ ಮಾತಾಡೋಣ. It was really good talking to you. It was run down my memory lane as well. Thank you so much for that. Thanks a lot, Nandan. Thank you. ನೀವು ಕೇಳಿದಿಷ್ಟೊತ್ತು ಹೊಂಗೆಮರದಡಿ ಪಾಡ್ಕಾಸ್ಟ್ ಸೀಸನ್ 2. ಈ ಪಾಡ್ಕಾಸ್ಟ್ನ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸುಭಾಷ್ ಹೆಬ್ಬಾರ್. ಧನ್ಯವಾದಗಳು.